2028ಗೆ ಮೊದಲ ಬಾರಿಗೆ BJP ಬಾವುಟನ ಗಾಂಧಿನಗರದ ಹಾರಿಸ್ತೀರಾ? 200%. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಗಾಂಧೀಜಿ ಅಂತಂದರೆ ಮಹಾತ್ಮ ಗಾಂಧಿ ನಗರ ಅಲ್ಲ, ಇದು ಸೋನಿಯಾ ಗಾಂಧಿ ನಗರ. ಚೆನ್ನಾಗಿ ಓಟ್ ಹಾಕಿದಾರಲ್ಲ, ನಿಮಗೆ ಏನು ಮಾಡಿದ್ದೀರಾ ಅವ್ರಿಗೆ? ಅಲ್ಲಿ 100 ಮನೆ, 200 ಮನೆ, 300 ಮನೆಗೆ ಒಂದು ಬಾತ್ರೂಮ್. ಇಂಥ ಸಿಟಿ ಸೆಂಟ್ರಲ್ ಇದ್ರೂ ಕೂಡ ಇವತ್ತು ಬಾತ್ರೂಮ್ ಇಲ್ವಾ ಗಾಂಧಿನಗರದಲ್ಲಿ? ನಿಮಗೆ ಒಂದು 500 ಮೀಟ್ರೂ ಇಲ್ಲ. ಒಂದು 2-3 ಜಾಗಗಳು ಕರ್ಕೊಂಡೋಗಿ ಬೇಕಾದ್ರೆ ತೋರಿಸ್ತೀನಿ. ಅಲ್ಲಿ ಒಂದು 400 ಮನೆ ಇರ್ಬೋದು. 400 ಮನೆಗೆ 11 ಬಾತ್ರೂಮ್ ಇದೆ. ಆ ಥರ ಜಾಗಗಳನ್ನು ಎಷ್ಟು ಬೇಕಾದ್ರೂ ತೋರಿಸ್ತೀನಿ ನಿಮಗೆ ಗಾಂಧಿನಗರದಲ್ಲಿ, ಹಾರ್ಟ್ ಆಫ್ ದಿ ಸಿಟಿ. ಜನ ಹೇಗಿದ್ರು ನಮ್ಗೆ ಓಟ್ ಹಾಕ್ತಾರೆ ಬಿಡಿ. ಜನಕ್ಕೆ ಬಡವರಿದ್ದಾರೆ, ಅವ್ರಿಗೇನು ಗೊತ್ತಾಗೋದಿಲ್ಲ. ಅವ್ರು ಕೊನೆಗೆ 500 ರೂಪಾಯಿ 1000 ರೂಪಾಯಿ ಕೊಟ್ಟರೆ ಸಾಕು, ಅವ್ರು ಓಟ್ ಹಾಕ್ತಾರೆ ಅನ್ನೋ ಒಂದು ಮನೋಭಾವದಂದಿದ್ದಾರೆ. ಅದನ್ನು ಜನ ಓದ್ಸಲಿ ಬುದ್ಧಿ ಕಲಿಸಿದ್ರು, ಈ ಸಲ 100% ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅನ್ನೋ ಒಂದು ಭಾವನೆ ನನಗಿದೆ. ಗಾಂಧಿ ಹೆಸರು ಇಟ್ಕೊಂಡು, ಗಾಂಧಿನಗರ ಅಂದರೆ ಇಟ್ಕೊಂಡು ನೈರ್ಮಲ್ಯ ವಿಚಾರದಲ್ಲಿ ಗಾಂಧಿಗೆ ಅಣಗಿಸಿದ ಹಾಗೆ ಸಂಡೆ ಬಜಾರ್ ನಡೆಯುತ್ತೆ ಚಿಕ್ಕಪೇಟೆಗಳಲ್ಲಿ. ಅಲ್ಲೆಲ್ಲ ಕಳ್ತನದ ಮಾಲ್ಗಳು ಬಂದು ಅದನ್ನು ಮಾರಾಟಗಳು ಮಾಡ್ತಾರೆ. ಯಾರು ಮಾಡ್ತಾರೆ? ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ? ಅದಕ್ಕೆಲ್ಲ ದುಡ್ಡು ಕಲೆಕ್ಷನ್ ಮಾಡಿ ಯಾರಿಗೂ ಹೋಗ್ತಾ ಇದೆ ದುಡ್ಡು? ಇವೆಲ್ಲ ಕೂಡ ಯೋಚನೆ ಮಾಡಬೇಕಲ್ಲ. ಸಚಿವರ ಕೆಳಗೆ ನಡೀತಾ ಇದೆ. ಸರ್ಕಾರ ಬಂದೇ 2.5 ವರ್ಷ ಆಗೋಗಿದೆ. ಈಗಿನ್ನೂ ನಾವು ಹಾಕಿರೋ ರಸ್ತೆಗಳ ಮೇಲೆ ಇವ್ರು ಕಂಪ್ಲೇಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ಬಂದ ಮೇಲೆ ಏನು ಮಾಡಿದ್ದೀರಾ ಬುದ್ಧಿ? ಅದನ್ನ ಹೇಳ್ಬೇಕಲ್ಲ. 198 ವಾರ್ಡ್ ಇತ್ತು. 198 ವಾರ್ಡ್ಗೆ 20 ಜನ ಕರೆಕ್ಟಾಗಿ, ನಿಮಗೆ ಒಂದು ವಾರ್ಡ್ಗೆ ಒಬ್ಬ ಇಂಜಿನಿಯರ್ ಇರಬೇಕು. ಇಡೀ 98 ವಾರ್ಡ್ಗೆ 20 ಜನನೋ 30 ಜನ ಮೇಲೆ ಇಂಜಿನಿಯರ್ಗಳು ಇರಲಿಲ್ಲ. ಆಗಲೇ ರೆಕ್ರೂಟ್ ಮಾಡೋಕ್ಕಾಗಿರಲಿಲ್ಲ ಇವ್ರ ಕೈಲಿ. ಈಗ 400 ವಾರ್ಡ್ ಮಾಡಬೇಕು ಅಂತ ಹೊರಟಿದ್ದಾರೆ. 360 400 ವಾರ್ಡ್ ಮಾಡಬೇಕು ಅಂತ. ಅಷ್ಟು ಜನ ಇಂಜಿನಿಯರ್ಗಳನ್ನೆಲ್ಲಿ ತರ್ತೀರಾ ನೀವು ಒಂದೊಂದು ವಾರ್ಡ್ಗೆ? ಖಾಲಿ ಸೀಟ್ಗೂ ಕೂಡ ಸ್ಕ್ವಯರ್ ಫೀಟ್ ಮೇಲೆ ಕಸದ ಫೀಯನ್ನು ಹಾಕಿರ್ತಕ್ಕಂಥದ್ದು ಇದೆ. ಅಲ್ಲಿಂದ ಎಲ್ಲಿಂದ ಜನರೇಟ್ ಮಾಡ್ತಾರೆ? ಅಷ್ಟರ ಮಟ್ಟಿಗೆ ನೀವು ಜನರ ಹತ್ರ ದುಡ್ಡನ್ನು ಹರಾಸ್ ಮಾಡಿ ಕಿತ್ಕೊಳ್ತಾ ಇದ್ದೀರಾ. ಸ್ಟ್ರೀಟ್ ಲೈಟ್ ಹಾಕ್ಸೋಕ್ಕೆ ಇವ್ರ ಕೈಲಿ ಹಣಕಾಸಿಲ್ವಾ? ಸ್ಟ್ರೀಟ್ ಲೈಟ್ ಹಾಕೋಕ್ಕಾಗ್ತಾ ಇಲ್ಲ. ಸ್ಟ್ರೀಟ್ ಲೈಟ್ ಹಾಕ್ದೇನೆ ಏನಾಗ್ಬಿಡಿ, ಎಷ್ಟೋ ಕಡೆ ಮಕ್ಕಳುಗಳು ಗಾಂಜಾ ಹೊಡೆದು ಮಾಡಿ ಈ ದುರಭ್ಯಾಸಗಳು ಮಾಡಿರ್ತಕ್ಕಂಥದ್ದು. ಅಂಥವರೆಲ್ಲ ಬಂದು ಕೂತ್ಕೊಂಡು ಹೆಣ್ಮಕ್ಳು ಓಡಾಡೋಕ್ಕಾಗೋದಿಲ್ಲ. ಚಿಕ್ಕಪೇಟೆ ಭಾಗದಲ್ಲಂತೂ ವ್ಯಾಪಾರ ಮಾಡ್ತಾರಲ್ಲ, ಅಲ್ಲಿ ನಿಮ್ಗೆ ಎಷ್ಟು GST ಕಲೆಕ್ಷನ್ ಆಗುವಂಥ ಜಾಗ. ಎಷ್ಟು ಜನ ವ್ಯಾಪಾರಕ್ಕೆ ಅಂತ ಬೆಂಗಳೂರೆಲ್ಲ ನಾನಾ ಕಡೆಯಿಂದ ರಾಜ್ಯದಿಂದ ಅಲ್ಲಿ ಬಂದು ವ್ಯಾಪಾರಕ್ಕೆ ಅಂತ ಬರ್ತಾರೆ. ಅವ್ರಿಗೆಲ್ಲ ರಾತ್ರಿ ಒಂದು ದರೋಡೆ ಮಾಡ್ತಾರೆ. ಅಲ್ಲಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಡ್ತಾರೆ. ಸ್ಟ್ರೀಟ್ ಲೈಟ್ಸೇ ಇಲ್ಲ ಅಲ್ಲಿ. 2028ಗೆ ಮೊದಲ ಬಾರಿಗೆ BJP ಬಾವುಟನ ಗಾಂಧಿನಗರದ ಹಾರಿಸ್ತೀರಾ? ಈ ಕೃಷ್ಣ ಶೆಟ್ಟಿ ಅಂತೇಳಿ ಅವರು ಒಬ್ಬರು ರೆಬೆಲ್ ನಿಂತಿದ್ರು. BJP-ನಲ್ಲಿದ್ದಂಥ ಅವರು ಮುಂಚೆ ಸಚಿವರಾಗಿದ್ದರು BJP ಸರ್ಕಾರದಲ್ಲಿ. ಅವರು ಕೂಡ ನಿಂತಿದ್ರು. ಸೊ ಅವರು ಎಲ್ಲರೂ ಏನು ಮತಗಳನ್ನು ತೊಗೊಂಡಿದ್ರು, ಅವ್ರದ್ದೆಲ್ಲ ಮತಗಳು ಸೇರಿದ್ರೆ 20,000 ಮತ ಆಗ್ತದೆ. ಆ 20,000 ಕೂಡ ಈಗಿರ್ತಕ್ಕಂಥ ಶಾಸಕರ ವಿರುದ್ಧವಾಗಿರ್ತಕ್ಕಂಥ ಮತ. ಅವ್ರು ಶಾಸಕರು ಗೆಲ್ಲಬಾರ್ದು ಅಂತ ಓಟ್ ಹಾಕಿರ್ತಕ್ಕಂಥದ್ದು ಅವರು. ಅವೆಲ್ಲವೂ ಕೂಡ ನನಗೆ ಬರಬೇಕಲ್ಲ ನೆಕ್ಸ್ಟ್ ಟೈಮ್. ಅವೆಲ್ಲವೂ ಕೂಡ ಕಾನ್ಸಂಟ್ರೇಟ್ ಆದರೆ 100% ನನಗೆ ಗೆಲುವು ಖಚಿತ. ಪೊಲಿಟಿಕಲ್ ಟಿವಿಗೆ ಸ್ವಾಗತ. ನಾನು ಕಿರಣ್. ಇವತ್ತು BJPಯ ಯುವ ನಾಯಕರಾಗಿರ್ತಕ್ಕಂತಹ ಹಾಗೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ನಾಯಕರು, ಮುಖಂಡರು ಆಗಿರ್ತಕ್ಕಂತಹ ಸಪ್ತಗಿರಿ ಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸರ್. ಈ ಸರಿ BJP ನಾಯಕರ ಮುಖದಲ್ಲಿ ಒಂಥರ ಮಂದಹಾಸ ಕಾಣಿಸ್ತಾ ಇದೆ. ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ರೆ, ಕಾಂಗ್ರೆಸ್ನ 2.5 ವರ್ಷದ ಆಡಳಿತ ನೋಡ್ತಾ ಇದ್ರೆ, ಈ ಬದಲಾವಣೆ ಗಾಳಿ ಈ ಸರಿ BJP ಕಡೆ ಬೀಸ್ತಾ ಇದೆ ಅಂತ ಅನ್ಸುತ್ತಾ? ಇದೆ. ಈಗ ಯೂಶುವಲ್ ಆಗಿ ಏನಾಗುತ್ತೆ, ಯಾವುದೇ ಒಂದು ಸರ್ಕಾರ ಬಂದಾಗ ಒಂದು ಹನಿಮೂನ್ ಪೀರಿಯಡ್ ಅಂತ ಇರ್ತದೆ. ಒಂದು 6 ತಿಂಗಳು, 1 ವರ್ಷ ಜನ ಅವ್ರಿಗೆ ಟೈಮ್ ಕೊಡ್ತಾರೆ. ಈಗ ಥರ ಸರ್ಕಾರ ಬಂದಿದೆ, ಒಂದು ಸ್ವಲ್ಪ ಸುಧಾರಣೆ ಆಗಲಿ, ಕೆಲಸ ಮಾಡಲಿ ಅಂತ. ಆದರೆ ಇದೇ ಮೊದಲನೇ ಬಾರಿಗೆ ಕಾಂಗ್ರೆಸ್ ಬಂದಿರತಕ್ಕಂಥ ಕಾಂಗ್ರೆಸ್ಸಿನ ಸರ್ಕಾರ ಹನಿಮೂನ್ ಪೀರಿಯಡೇ ಇಲ್ಲ. ಡೇ 1ಇಂದನೇ ಅವ್ರಿಗೆ ಆ್ಯಂಟಿ ಇನ್ಕಂಬೆನ್ಸಿ ಶುರು ಆಗಿರತಕ್ಕಂಥದ್ದು ಯಾವುದಾದ್ರು ಸರ್ಕಾರ ಇತ್ತು ಅಂತಂದರೆ ಈಗಿರೋ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ. ಮೊದಲನೇ ದಿನದಿಂದನೂ ಇವತ್ತಿನ ತನಕನೂ ಜನಪರವಾಗಿರ್ತಕ್ಕಂಥ ಯಾವುದೇ ಆದರೂ ಒಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸು ಯಾವುದೂ ಕೂಡ ಇಲ್ಲ. ಬರೀ ನಾವು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿ ಜನರಿಗೆ ಒಂದು ಮಂಕುಪೂಜೆಯನ್ನು ಎರಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಒಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸು, ನಿಮಗೆ ಅಭಿವೃದ್ಧಿ ಅನ್ನೋದು ಶೂನ್ಯ. ಅವ್ರ ಸರ್ಕಾರ ಬಂದಾಗಿಂದನೂ ಒಂದು ಯಾವುದಾದ್ರೂ ಒಂದು ಶಂಕುಸ್ಥಾಪನೆ ಆಗಿ ಇಂಥ ಕಾರ್ಯ ಮುಗಿದಿದೆ ಅನ್ನೋಂಥದ್ದು ಯಾವುದಾದ್ರೂ ಒಂದು ತೋರಿಸ್ಬಿಟ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಅಷ್ಟರ ಮಟ್ಟಿಗೆ ಅವರು ಕಳಪೆ ಸರ್ಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದಿದೆ. ಆ್ಯಂಟಿ ಇನ್ಕಂಬೆನ್ಸಿ ಅಂದ ತಕ್ಷಣ ನೆನಪಾಯ್ತು ಸರ್. ಅದೇ ಈಗ ಬೊಮ್ಮಾಯಿಯವರ ಆಡಳಿತಾವಧಿಯಲ್ಲಿ ಭಾಳ ದೊಡ್ಡ ಮಟ್ಟದ ಇಡೀ ದೇಶದ ತುಂಬ ಚರ್ಚೆ ಆಯಿತು. CM ಅಂತ ಅಂದರು, 40% ಸರ್ಕಾರ ಅಂತ ಅಂದರು. ಅದೆಲ್ಲವೂ ಕೂಡ ಈಗ ಜನ ಮರ್ತಿದ್ದಾರೆ ಅಂತ ಅನ್ಸುತ್ತಾ BJP? ಈಗ ನೀವೇ ಹೇಳಿದಾಗೆ CM ಅಂತ ಬಂತು, 40% ಸರ್ಕಾರ ಅಂತ ಹೇಳಿದ್ರು. ಈ 40% ಸರ್ಕಾರ ಅಂತ ಹೇಳಿ ನಮ್ಮ ಮೇಲೆ ಏನು ಅದೊಂದು ಆಪಾದನೆಯನ್ನು ಮಾಡಿದ್ರು. ಅದಾದಮೇಲೆ ಅದಕ್ಕೆ ಅಂತ ಒಂದು ಆಯೋಗವನ್ನು ರಚನೆ ಮಾಡಿದ್ರು. ಆಯೋಗ ರಚನೆ ಮಾಡಿದ ಮೇಲೆ ಅವರು ಆಗಲೇ 2.5 ವರ್ಷ ಆಯಿತು ಸರ್ಕಾರ ಬಂದು. ಆಯೋಗ ಇದುವರೆಗೂ ಅವ್ರ ಕೈಲಿ ಯಾವುದೇ ಒಂದು ಪುರಾವೆಯನ್ನು ಕೂಡ ಅದಕ್ಕೆ ತಗೊಳ್ಳೋಕ್ಕಾಗಲಿಲ್ಲ.
ಅವ್ರು ಮತ್ತೆ ಬಂದು ಸರ್ಕಾರವನ್ನು ಕೇಳಿದರೆ ನಮಗೆ ಯಾವುದು ಪುರಾವೆ ಸಿಗ್ತಾ ಇಲ್ಲ, ನಮಗೆ ಎಕ್ಸ್ಟೆನ್ಷನ್ ಕೊಡಿ ನಮಗೆ ಅಂತ ಕೇಳಿದ್ದಾರೆ. ಸರ್ಕಾರ ಕೂಡ ಎಕ್ಸ್ಟೆನ್ಷನ್ ಮಾಡಿಲ್ಲ ಅಂತಂದರೆ ಏನು ಅರ್ಥ ಅಂತಂದರೆ ನಿಮಗೆ ಪುರಾವೆಗಳು ಇಲ್ಲ, ಯಾವುದೂ ಸಿಗ್ತಾ ಇಲ್ಲ. ಅದರ ಜೊತೆಗೆ BBMPಯಲ್ಲಿ ಏನಾದರೂ ಹಗರಣಗಳಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡ್ತಾಯಿದ್ರು, ಅದೇ ಆಯೋಗ ಮಾಡ್ತಾಯಿತ್ತು. ಅದು ಕೂಡ ಅವ್ರಿಗೇನು ಸಿಕ್ಕಿಲ್ಲ. ಈ ಪುರಾವೆಗಳೇ ಸಿಕ್ಕಿಲ್ಲ ಅಂತಂದರೆ ಯಾವ ಆಧಾರದ ಮೇಲೆ ನೀವು ಜನರಿಗೆ ಹೇಳಿದ್ರಿ, ರಸ್ತೆಗಳಲ್ಲಿ ನೀವು ಪೋಸ್ಟ್ರನ್ನು ಅಂಟಿಸಿದ್ರಿ, ಜನಕ್ಕೆ ಸುಳ್ಳು ಹೇಳ್ಕೊಂಡು ಓಡಾಡಿದ್ರಿ, ಇವೆಲ್ಲವನ್ನು ಮಾಡಿ ಜನಕ್ಕೆ ಒಂಥರ ನೀವು ತಪ್ಪು ದಾರಿಗೆ ತಳ್ಳಿ BJP ಸರ್ಕಾರದ ಮೇಲೆ ಒಂದು ಸುಳ್ಳನ್ನೇ 10 ಬಾರಿ ಹೇಳಿ ಅದನ್ನೇ ನಿಜ ಅನ್ನೋದು ರೀತಿಯಲ್ಲಿ ನಂಬಿಸಿ ಎಲೆಕ್ಷನ್ ಗೆದ್ರಿ. ಈಗ ನೀವೇನು ಮಾಡ್ತಾ ಇದ್ದೀರಾ? ಈ ಯಾವಾಗ ಬೊಮ್ಮಾಯಿ ಅವರು ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯ ಕೌಂಟರನ್ನು ಮಾಡಲಿಲ್ಲ. ಚುನಾವಣೆ ಸೋತ್ರ ನಂತರ ಹೋಗಿ ನಮಗೆ ಜನರ ಮನಸ್ಸಲ್ಲಿ ತಪ್ಪು ಅಭಿಪ್ರಾಯ ಇದೆ, ನಾವಿಂದ ಹೊರಗೆ ಬರಬೇಕು, ಅದನ್ನು ಚಾಲೆಂಜ್ ಮಾಡ್ತೀವಿ ನೀವು ಅಂತಕ್ಕಂಥ ಮನಸ್ಥಿತಿಲಿ ಕೂಡ BJP ನಾಯಕರು ಇಲ್ಲ. ನಾವು ಅದನ್ನು ಕೌಂಟ್ರ್ ಮಾಡಿದ್ವಿ, ನೀವು ಮರ್ತೋಗಿರ್ತೀರಾ. ನಾವೆಲ್ಲದಕ್ಕೂ ಕೌಂಟ್ರ್ ಮಾಡಿದ್ವಿ. ನಾವು ಸರ್ಕಾರದಲ್ಲಿದ್ದಾಗ ಯಾವ ರೀತಿ ಕೌಂಟ್ರ್ ಮಾಡ್ಬೋದು? ನಾವೇನು ಬೀದಿಗಿಳಿದು ಹೋರಾಟ ಮಾಡಲಿಕ್ಕಾಗೋದಿಲ್ಲ ಅವ್ರ ಮೇಲೆ. ನಾವು ಸರ್ಕಾರದಲ್ಲಿದ್ದಾಗ ಅದಕ್ಕೆ ಎಲ್ಲ ರೀತಿ ಕೌಂಟ್ರ್ ಮಾಡಿದ್ವಿ. ಸ್ವತಃ ರಾಹುಲ್ ಗಾಂಧಿ ಅವ್ರ ಮೇಲೆ ಕೂಡ ನಾವು ಆಪಾದನೆಯನ್ನು ಹೊರಿಸಿ ಅವ್ರನ್ನೂ ಕೋರ್ಟಿಗೆ ಬರೋ ರೀತಿ ಮಾಡಿದ್ವಿ. ನಿಮಗೇನೋ ಜ್ಞಾಪಕ ಇರ್ಬೋದು, ಅವರು ಕೂಡ ಬೆಂಗಳೂರಲ್ಲಿರ್ತಕ್ಕಂಥ ಸೆಷನ್ಸ್ ಕೋರ್ಟ್ಗೆ ಅವತ್ತು ಬಂದು ಅಪಿಯರ್ ಆದರು. ಸೊ ಅದು ಕೂಡ ಜಿದ್ದಿದೆ ಅವ್ರಿಗೆ. ನಮ್ಮನ್ನು ಕೋರ್ಟಿಗೆ ಕರೆಸಿದ್ರಲ್ಲ, ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಕೋರ್ಟಿಗೆ ಹೇಳಿದ್ರಲ್ಲ ಅಂಥೇಳಿ ನಮ್ಮ ಮೇಲೆ ಸಣ್ಣ ಸಣ್ಣ ಕೇಸ್ಗಳು. ಯಾವುದೇ ಒಂದು ನಿನ್ನೆ ರಸ್ತೆ ಗುಂಡಿ ಮುಚ್ಚಿದ್ರು, ಅದಕ್ಕೂ ಕೂಡ ನಮ್ಮ ಮೇಲೆಲ್ಲ ಕೇಸ್ ಹಾಕಿರ್ತಕ್ಕಂಥದ್ದು ಇದೆ, ನಿದರ್ಶನಗಳು. ನಾವು ಫ್ರೀಡಮ್ ಪಾರ್ಕ್ನಲ್ಲೇ ಪ್ರೊಟೆಸ್ಟ್ ಮಾಡಬೇಕು ಅಂತೇಳಿ ಫ್ರೀಡಮ್ ಪಾರ್ಕಲ್ಲೇ ಪ್ರೊಟೆಸ್ಟ್ ಮಾಡಿದರೂ ಕೂಡ ಅದರ ಮೇಲೂ ನಮ್ಮ ಮೇಲೆಲ್ಲ ಕೇಸ್ಗಳು ಹಾಕಿರ್ತಕ್ಕಂಥದ್ದು ಇದೆ. ಈ ರೀತಿ ನಮ್ಮ ಮೇಲೆ ಒಂಥರ ವಿಷ ಬೀಜವನ್ನು, ಅಂದರೆ ನಮ್ಮ ಮೇಲೆ ಒಂದು ದಿನ ಬೆಳಗ್ಗೆ ಎದ್ದು ಪೊಲೀಸ್ನವ್ರನ್ನ ನಮ್ಮ ಮೇಲೆ ಬಿಟ್ಟು ನಮ್ಮ ಮೇಲೆ ಕೇಸ್ ಹಾಕ್ಸ್ತಕ್ಕಂಥದ್ದು ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ನಾವು ಅವ್ರು ಏನೇ ಆಪಾದನೆ ಮಾಡಿದರೂ ಕೂಡ ಸನ್ಮಾನ್ಯ ಬೊಮ್ಮಾಯಿ ಅವರ ಸರ್ಕಾರದ ಸಮಯದಲ್ಲಿ ನಾವೆಲ್ಲದಕ್ಕೂ ಉತ್ತರವನ್ನು ಕೊಟ್ಟಿದ್ದೇವೆ. ಮತ್ತು ಕಾನೂನು ರೀತಿಯಲ್ಲಿ ಅದಕ್ಕೇನು ತಕ್ಕ ಉತ್ತರ ಕೊಡಬೇಕು, ಕಾನೂನು ರೀತಿಯಲ್ಲೂ ಕ್ರಮಗಳನ್ನ ಕೈಗೊಂಡಿರ್ತಕ್ಕಂಥದ್ದಾಗಿದೆ. ನನಗೆ ಯಾವಾಗಲೂ ಅನಿಸೋದು, ನಿಮ್ಮ ಕ್ಷೇತ್ರದಲ್ಲಿ ಈ ಕಳೆದ ಚುನಾವಣೆ ಬಂದಾಗ ಈ ವೋಟ್ ಚೋರಿ ಪ್ರಕರಣ ಈಗ ಬರ್ತಾ ಇದ್ದಾಗ ಕೇವಲ 105 ವೋಟ್ಗಳಲ್ಲಿ ನೀವು ಸೋತಿಸಿ, ನಿಮ್ಮ ಕ್ಷೇತ್ರದಲ್ಲೂ ಕೂಡ ಈ ವೋಟ್ ಚೋರಿ ನಡೆದಿದೆ ಅಂತ ನೀವೇನಾದ್ರು ಆರೋಪ ಮಾಡ್ತೀರಾ? ಇದು ವೋಟ್ ಚೋರಿ ಅಂತಂದರೆ ಈಗ ಯಾರೂ ಓಟನ್ನು ಕದ್ಕೊಂಡು ಹೋಗೋಕ್ಲಿಕ್ಕೆ ಆಗೋದೇ ಇಲ್ಲ. ಓಟನ್ನು ಹೇಗೆ ಕದಿಯೋಕ್ಕಾಗತ್ತೆ? ಆ ಪದನೇ ತಪ್ಪು. ವೋಟ್ ಚೋರಿ ಅನ್ನೋದೇ ತಪ್ಪು. ಈಗ ವೋಟರ್ಸನ್ನು ಏನು ಮಾಡ್ತಾರೆ, ಈಗ ಯಾವ ವೋಟರ್ಸ್ ಇವಾಗ ಅವರು ಕೆಲವು ಕಡೆ ನಿದರ್ಶನಗಳು ಕೊಟ್ಟಿದ್ದಾರೆ, ಒಂದು ಮನೆಯಲ್ಲಿ ಇಷ್ಟು ಜನ ಇದ್ದರು ಆ ರೀತಿ ಹೋದರೆ ಭಾಳಷ್ಟು ಕಡೆ ಆ ಥರ ನಿದರ್ಶನಗಳಿದೆ. ನಮ್ಮದೇ ಶಾಸಕರಾಗಿರ್ತಕ್ಕಂಥ ಅರವಿಂದ್ ನಿಂಬಾವಳಿ, ಮಾಜಿ ಶಾಸಕರಾಗಿರ್ತಕ್ಕಂಥ ಅರವಿಂದ್ ನಿಂಬಾವಳಿ ಅವರು ಕೂಡ ಒಂದು ಪ್ರೆಸ್ ಮೀಟನ್ನು ಮಾಡಿ ತೋರಿಸಿದ್ರು. ಅವ್ರು ಏನೇನು ಆಪಾದನೆ ಮಾಡಿದರು, ಪಿನ್ ಟು ಪಿನ್ ಅವ್ರು ಯಾವುದೇ ಆಪಾದನೆ ಮಾಡಿದರು ಎಲ್ಲದಕ್ಕೂ ಕೂಡ ಒಂದು ಉತ್ತರಗಳನ್ನು ಕೊಟ್ವಿ. ಯಾವ ಮನೆಯಲ್ಲಿ ಒಂದು 50 ಜನ 60 ಜನ ಅಂತ ತೋರಿಸಿದ್ದಾರೆ, ಅವೆಲ್ಲ ವಟಾರಗಳು. ಅದು ಒಂದೇ ಸರ್ವೆ ನಂಬರು, ಒಂದೇ ಡೋರ್ ನಂಬರ್ ಬರೋಂಥದ್ದು ಇರೋದಕ್ಕೆ ಆ ಥರ ತೋರಿಸುತ್ತೆ. ಆ ರೀತಿ ನಿದರ್ಶನಗಳು ಗಾಂಧಿನಗರದಲ್ಲೂ ಭಾಳಷ್ಟು ಇದ್ದಾವೆ. ಒಂದೇ ಡೋರ್ ನಂಬರಲ್ಲಿ 60 ಜನ ಇರೋವಂಥದ್ದು, 70 ಜನ ಇರತಕ್ಕಂಥದ್ದು, ಆ ರೀತಿ ಭಾಳಷ್ಟು ಕಡೆ ಇದೆ. ಮತ್ತು 0 ಅಂತ ಇರೋವಂಥದ್ದು, ಆ ರೀತಿ ಆಗಿರ್ತಕ್ಕಂಥದ್ದು ಸ್ವತಃ ಸಿದ್ದರಾಮಯ್ಯನವ್ರ ಕ್ಷೇತ್ರದಲ್ಲೇ ಕೂಡ ಒಂದೊಂದು ಬೂತ್ನಲ್ಲಿ 10, 20, 25 ಆ ಥರ ವೋಟರ್ಸ್ಗಳಿರ್ತಕ್ಕಂಥದ್ದು ಇದೆ. ಅದು ನಮ್ಮ ರೆವಿನ್ಯೂ ಆಫೀಸರ್ಸ್ ಮಾಡೋವಂಥದ್ದು ತಪ್ಪು. ಚುನಾವಣಾ ಆಯೋಗ ಯಾವುದು ಬಂದು ಮಾಡಲಿಕ್ಕೆ ಹೋಗೋದಿಲ್ಲ. ಇದನ್ನು ಕೆಳಗಡೆ ಕೆಲಸ ಮಾಡ್ತಕ್ಕಂಥ ರೆವಿನ್ಯೂ ಆಫೀಸರ್ಸ್ ಇರ್ತಾರಲ್ಲ, ಅವರೇ ಚುನಾವಣಾ ಆಯೋಗಕ್ಕೆ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅಲ್ಲಿ ಸ್ಥಳೀಯ ನಮ್ಮ ಸರ್ಕಾರಗಳೇನಿದೆ ಅವ್ರ ಜವಾಬ್ದಾರಿಯಾಗಿರುತ್ತೆ ಇವೆಲ್ಲ ಸರಿ ಮಾಡ್ತಕ್ಕಂಥದ್ದು. ಕೇಂದ್ರ ಚುನಾವಣಾ ಆಯೋಗ ಇಲ್ಲೆಲ್ಲ ಬಂದ್ಬಿಟ್ಟು ಒಂದೊಂದು ಬೂತಿಂದು ಕೂತ್ಕೊಂಡು ಮಾಡ್ಲಿಕ್ಕಾಗೋದಿಲ್ಲ. ಯಾವುದೇ ಒಂದು ಸಾಫ್ಟ್ವೇರ್ ಇರೋದಿಲ್ಲ, ಏನೂ ಇರೋದಿಲ್ಲ. ಅದನ್ನೆಲ್ಲ ಒಂದೇ ಸಲ ಹಾಕುವಂಥದ್ದು ಏನೂ ಇಲ್ಲ. ಈಗ SIR ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ಈಗ ಪರಿಷ್ಕರಣೆ ಆಗ್ತದೆ. ಏನೇನು ಸಮಸ್ಯೆಗಳಿತ್ತು, ಏನೇನಿತ್ತು ಅವೆಲ್ಲ ಪರಿಷ್ಕರಣೆ ಆಗುತ್ತೆ. ಮತ್ತು ಬೆಂಗಳೂರಂಥ ನಗರದಲ್ಲಿ ಏನಾಗುತ್ತೆ, ಭಾಳಷ್ಟು ಜನ ವಲಸೆ ಬಂದಿರತಕ್ಕಂಥವ್ರು ಇದ್ದಾರೆ. 50%ಗಿಂತ ಜಾಸ್ತಿ ಜನ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥವ್ರು, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಕೆಲಸಕ್ಕೋಸ್ಕರ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥವ್ರು ಇದ್ದಾರೆ. ಅವ್ರೇನು ಮಾಡಿರ್ತಾರೆ, ಕೆಲವ್ರ ಕಡೆ ಹೊರಗಡೆನೂ ಅಲ್ಲಿ ಮುಂಚೆ ಎಲ್ಲಿ ಉಳ್ಕೊಂಡಿರ್ತಾರೆ ಅಲ್ಲೂ ಕೂಡ ವೋಟರ್ ID ಮಾಡಿಸಿರ್ತಾರೆ. ಆಮೇಲೆ ಇಲ್ಲಿ ಬಂದಿರ್ತಾರೆ, ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರ್ತಾರೆ. ಕೆಲವ್ರು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕಾದ್ರೆ ಅಲ್ಲಿ ಡಿಲೀಟ್ ಆಗಿರೋದಿಲ್ಲ. ಆ ಥರದ್ದು ಒಂದಷ್ಟು ಇದ್ದೇ ಇರುತ್ತೆ. ಅದನ್ನು ನಾವು ಸರಿ ಮಾಡ್ಕೊಳ್ಳೋಂಥದ್ದಿದೆ. ಅದನ್ನೇ ವೋಟ್ ಚೋರಿ ಅಂತ ಹೇಳ್ಬಿಟ್ರೆ ಹಂಗಂತ ಎರಡೆರಡು ಕಡೆ ಹೋಗಿ ಅಲ್ಲೂ ಒಂದು ಯಾರು ವೋಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಅವ್ರು ಯಾರು ವೋಟ್ ಹಾಕಿದ್ರೆ ಅಂತ ರಾಹುಲ್ ಗಾಂಧಿ ಅವರಿಗೆ ಆರೋಪ ಮಾಡಿದಾಗ BJP ಅವರು ತಾವೆಲ್ಲಿ ತುಂಬ ಲೋ ಮಾರ್ಜಿನಲ್ಲಿ ಥಿನ್ ಮಾರ್ಜಿನಲ್ಲಿ ಸೋತಿದ್ದಾರೆ, ಇಲ್ಲೆಲ್ಲ ವೋಟ್ ಚೋರಿ ಆಗಿದೆ, ಇಲ್ಲೆಲ್ಲ ಮತ ಕಳತನ ಆಗಿದೆ ಅಂತ ಇವರು ಕೂಡ ಆರೋಪ ಮಾಡ್ತಾರಂತ ಅಂದ್ಕೊಂಡಿದ್ವಿ.
ಇಲ್ಲ, ಅವ್ರದ್ದು ಏನಾಗಿದೆ, ಅವ್ರ ಆಪಾದನೆ ಹಾಸ್ಯಾಸ್ಪದ ಆಗಿದೆ ಇರ್ತಕ್ಕಂಥದ್ದು. ಅವ್ರು ಯಾವ ರೀತಿ ಹೇಳ್ತಾ ಇದ್ದಾರೆ ಯಾವುದು ಕೂಡ ಲಾಜಿಕಲ್ ಆಗಿಲ್ಲ. ಅವ್ರು ತೋರಿಸೋದು ಎಲ್ಲದೂ ಕೂಡ ಇಲ್ಲಾಜಿಕಲ್ಲು. ನಾವು ಯಾರು ಇವಾಗ ಆಯಿತು ಅವರು ಇವ್ರದ್ದೆಲ್ಲ ತೆಗೆದು ಬಿಟ್ಟಿದ್ದಾರೆ, ಇಂಥ ವೋಟರ್ಸ್ ತೆಗೆದಿದ್ದಾರೆ ಅಂತ ಯಾವುದೋ ಒಂದು ಕರ್ನಾಟಕದಲ್ಲೇ ಒಂದು ಯಾವುದೋ ಉತ್ತರ ಕರ್ನಾಟಕದ್ದು ಒಂದು ನಿದರ್ಶನವನ್ನು ಕೊಟ್ಟರು. ಆಯಿತು, ಆ ನಿದರ್ಶನವನ್ನು ಕೊಟ್ಟರಲ್ಲ, ಅಲ್ಲಿ 6,000 ಓಟು ತೆಗೆದು ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅವರೆಲ್ಲ ಕಾಂಗ್ರೆಸ್ನವ್ರನ್ನೇ ತೆಗೆದಿದ್ದಾರೆ ಅಂತ ಹೆಂಗೆ ಗ್ಯಾರಂಟಿಯಾಗಿ ಹೇಳ್ತೀರಾ ನೀವು? ಎಲ್ಲ BJPನವ್ರನ್ನೇ ತೆಗೆದಿದ್ದಾರೆ ಅಂತ ಹಿಂಗೆ ಗ್ಯಾರಂಟಿಯಾಗಿ ಹೇಳ್ತೀರಾ ನೀವು? ಅವರೆಲ್ಲ ಯಾರು ಓಟ್ ಹಾಕಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಸೊ ಇದನ್ನೆಲ್ಲ ತೋರಿಸ್ಬೇಕಾಗತ್ತಲ್ಲ. ಯಾವುದನ್ನು ಕೂಡ ನೀವು ಸುಮ್ಮನೆ ಗಾಳಿಲಿ ಗುಂಡಾರಿಸಿ ನೀವು ಕುಣಿಲಾರ್ದವ್ರು ನೆಲ ಡೊಂಕು ಅಂತ ಹೇಳ್ದಂಗೆ ನೀವು ನಾಳೆ ಚುನಾವಣೆ ಗೆಲ್ಲಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಮುಂಚೆನೇ ಕೇವೇಟ್ ಆಗ್ತಾ ಇರ್ತಕ್ಕಂಥ ಕೆಲಸ ಇದು. ನಾಳೆ ಬಿಹಾರ್ನಲ್ಲಿ ಏನು ಗೆಲ್ಲಕ್ಕಾಗೋದಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಬಿಹಾರದಲ್ಲಿ ಅವ್ರದ್ದು ಅಲಯನ್ಸ್ ಇಟ್ಕೊಂಡು, ಅಲ್ಲಿ ಬಿಹಾರದಲ್ಲಿ ಕಾಂಗ್ರೆಸ್ ಅಂತೂ 2 ನಂಬರ್ 3 ನಂಬರ್ ಗೆಲ್ಲೋದು ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿನಲ್ಲಿ. ಅವರ ಅಲಯನ್ಸ್ ಏನು RJD ಇದೆ, ಬೇರೆ ಮಿತ್ರ ಪಕ್ಷಗಳಿದೆ, ಅದು ಕೂಡ ಇವತ್ತು ಬರೋವಂಥ ಪರಿಸ್ಥಿತಿಲಿಲ್ಲ. ಹಾಗಾಗಿ ಅವರು ಸೋಲೋದಕ್ಕೆ ಮುಂಚೆನೇ ನಾವು ಇಂಥ ಕಾರಣಗಳು ಹಾಕಬೇಕು ಅಂತ ಹೇಳ್ಬಿಟ್ಟು ತಯಾರಿ ಮಾಡ್ಕೊಂಡಿರ್ತಕ್ಕಂಥದ್ದಾಗಿದೆ. ಇನ್ನು GST ವಿಚಾರಕ್ಕೆ ಬಂದರೆ ಸರ್, ಇದನ್ನು 8 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದಾಗ ಎಲ್ಲ ವಿಪಕ್ಷಗಳು ಕೂಡ ಅಪೋಸ್ ಮಾಡಿದೆ, ಇದೊಂದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ. 8 ವರ್ಷದ ಹಿಂದೆ ಇದೇ BJPನೇ GST ಜಾರಿಗೆ ತರುತ್ತೆ, ಅದಾದ್ರ ಮೇಲೆ ಈಗ ಮತ್ತೆ ಕಡಿಮೆ ಮಾಡುತ್ತೆ. ಈಗ ಜಾಸ್ತಿ ಮಾಡಿದ್ದು ನಿಮ್ಮ ಸರ್ಕಾರವೇ, ಕಡಿಮೆ ಮಾಡಿದ್ದು ನಿಮ್ಮ ಸರ್ಕಾರವೇ. ಈಗ ಅದರಲ್ಲಿ ಖುಷಿ ಪಡುವಂಥ ವಿಷಯ ಏನಿದೆ? ಈಗ ಮುಂಚೆ UPA ಸರ್ಕಾರ ಇತ್ತು. UPA ಸರ್ಕಾರ ಇದ್ದಾಗ ಭಾಳಷ್ಟು ಜನಕ್ಕೆ ಏನಾಗಿದೆ, ಪಬ್ಲಿಕ್ ಮೆಮೊರಿ ಕಡಿಮೆ. UPA ಸರ್ಕಾರ ಇದ್ದಾಗ ಯಾವ್ಯಾವ ರೀತಿ ಟ್ಯಾಕ್ಸ್ ಇತ್ತು? ಸ್ಟೇಟ್ ಟ್ಯಾಕ್ಸ್ ಇತ್ತು, ಸೆಂಟ್ರಲ್ ಟ್ಯಾಕ್ಸ್ ಇತ್ತು, ಆಕ್ಟ್ರಾ ಇತ್ತು, ಕಮರ್ಷಿಯಲ್ ಟ್ಯಾಕ್ಸ್ ಇತ್ತು, ವ್ಯಾಟ್ ಇತ್ತು. ಇವೆಲ್ಲ ಥರ ಟ್ಯಾಕ್ಸ್ಗಳು ಭಾಳಷ್ಟು ಜನ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಿತ್ತು. ಅದರಲ್ಲೂ ವ್ಯಾಪಾರಸ್ಥರಿಗೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ನೀವು ಗೂಡ್ಸನ್ನು ಸಪ್ಲೈ ಮಾಡಬೇಕು ಅಂತಂದರೆ ಅಲ್ಲಿ ಅವರು ಬಾರ್ಡರ್ಗಳಲ್ಲಿ ಯಾವುದ್ಯಾವುದು ಚೆಕ್ ಪೋಸ್ಟ್ಗಳಲ್ಲಿ ಅಲ್ಲೆಲ್ಲ ವಿಪರೀತ ಹರಾಸ್ಮೆಂಟು, ಅವ್ರಿಗೆಲ್ಲ ತೊಂದರೆ ಕೊಡುವಂಥದ್ದು, ಕರಪ್ಷನ್ ಆಗುವಂಥದ್ದು, ಇವೆಲ್ಲ ಸಮಸ್ಯೆಗಳಾಗ್ತಿತ್ತು. ನಮ್ಮ ದೇಶದ ಒಳಗಡೆನೇ ನೀವು ಗೂಡ್ಸ್ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗೋದಕ್ಕೆ, ಯಾಕೆಂದರೆ ಯೂನಿಫಾರ್ಮಿಟಿ ಇರಲಿಲ್ಲ ಯಾವುದಕ್ಕೂ. ಸೊ ಇವೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತೇಳಿ ತುಂಬ ವರ್ಷಗಳಿಂದ GST ತರಬೇಕು ಅನ್ನೋದಿದೆ. ಹೊಸದೇನಿಲ್ಲ. ಇದಕ್ಕೆ GSTಯಲ್ಲಿ ಜಾಸ್ತಿ ಪರ್ಸೆಂಟ್ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ವಿ ಅನ್ನೋದು ಜನರ ಆರೋಪ ಬಿಟ್ಟರೆ GST ತಂದಿದ್ರ ಬಗ್ಗೆ ಯಾರಿಗೂ ಅಲ್ಲ. GST ಏನಾಗುತ್ತೆ ಇನ್ನೊಂದು ಹೇಳ್ತೀನಿ. GST ಯಾವುದೇ ಒಂದು ಸರ್ಕಾರ, ಕೇಂದ್ರ ಸರ್ಕಾರ ಮಾತ್ರ ಅಥವಾ ರಾಜ್ಯ ಸರ್ಕಾರ ಮಾತ್ರ ಇದಕ್ಕೆ ಹೊಣೆಗೆ ಹಾಕೋಕ್ಕಾಗೋದೇ ಇಲ್ಲ. GST ಕೌನ್ಸಿಲಲ್ಲಿ ಯಾರ್ಯಾರು ಇರ್ತಾರೆ? GST ಕೌನ್ಸಿಲಲ್ಲಿ ಕೇಂದ್ರ ಮಂತ್ರಿಗಳಿರ್ತಾರೆ, ಜೊತೆಗೆ ರಾಜ್ಯದ ಎಲ್ಲ ಪ್ರತಿನಿಧಿಗಳು ಇರ್ತಾರೆ. ಎಲ್ಲ ರಾಜ್ಯದಿಂದನೂ ಅದಕ್ಕೆ ಅಲ್ಲಿನ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. ನಮ್ಮ ರಾಜ್ಯದಿಂದ ಫೈನಾನ್ಸ್ ಮಿನಿಸ್ಟರ್ CM ಆಗಿರೋದ್ರಿಂದ ಅವರು ಬೇರೆಯವ್ರನ್ನ ಡೆಪ್ಯೂಟ್ ಮಾಡಿರ್ತಕ್ಕಂಥದ್ದು ಇದೆ. ಕೃಷ್ಣ ಬೈರೇಗೌಡರು ಹೋಗ್ತಾರೆ. ಎಲ್ಲರೂ ಕೂಡ ಒಮ್ಮತದಿಂದನೇ ಆಗಬೇಕಿದು. ಒಬ್ಬರು ಕೂಡ ಅವ್ರು ಡಿಸೆಂಟ್ ನೋಟ್ ಹಾಕಿದ್ರೆ ಅದರಲ್ಲಿ ಅಪ್ರೂವ್ ಆಗೋದಿಲ್ಲ. ಎಲ್ಲರೂ ಕೂಡ ಇದುವರೆಗೂ ಯಾವುದೇ ಸೆಸ್ ಹಾಕಬೇಕು, ಯಾವುದೇ ಟ್ಯಾಕ್ಸ್ ಹಾಕಬೇಕು, ಅಥವಾ ಯಾವುದೇ GSTನಲ್ಲಿ ಏರುಪೇರು ಮೇಲೆ ಅಥವಾ ಕೆಳಗಡೆ ಮಾಡಬೇಕು ಅಂತಂದರೆ ಅವೆಲ್ಲವಕ್ಕೂ ಕೂಡ ಒಮ್ಮತದಿಂದ ತೀರ್ಮಾನ ಆಗ್ತಕ್ಕಂಥದ್ದು. ಸೊ ಇದುವರೆಗೂ ಮುಂಚೆ ಏನೇನು GSTಗಳಿಂದ ಯಾವುದ್ಯಾವುದೋ ತೀರ್ಮಾನಗಳಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಎಲ್ಲರೂ ಕೂತ್ಕೊಂಡು ಎಲ್ಲ ಸ್ಟೇಟ್ಸ್ಗಳನ್ನು ಕೂಡಿಸ್ಕೊಂಡೇ ಅದನ್ನು ತೀರ್ಮಾನ ಆಗಿರ್ತಕ್ಕಂಥದ್ದು ಇದೆ. ಮತ್ತು GST ತಂದು ಹೊಸದ್ರಲ್ಲಿ ಅದು ಎಲ್ಲ ಯಾವುದೇ ಒಂದು ಹೊಸ ಸಿಸ್ಟಮ್ ತಂದಾಗ ಅದು ಗ್ಲಿಚಸ್ ಇದ್ದೇ ಇರುತ್ತೆ ಅದರಲ್ಲಿ. ಸೊ ಅದು ತಂದಾಗ ಅದರಲ್ಲಿ ಸಮಸ್ಯೆಗಳಿರ್ತದೆ. ಸೊ ಆ ಸಮಸ್ಯೆಗಳು ಏನಾಗುತ್ತೆ, ನೀವು ಒಂದ್ಸಲಿ ಜನಕ್ಕೆ ಅದು ಹೊರಗಡೆ ತಂದ ಮೇಲೆ ನಿಮ್ಗೆ ಅದರಲ್ಲಿ ಏನು ಸಮಸ್ಯೆಗಳಿದೆ ಅನ್ನೋದು ಗೊತ್ತಾಗುತ್ತೆ. ಆ ಫೀಡ್ಬ್ಯಾಕ್ ತೊಗೊಂಡು ಎಲ್ಲೆಲ್ಲಿ ಕಡಿಮೆ ಮಾಡ್ಬೋದು, ಎಲ್ಲಿ ಜಾಸ್ತಿ ಮಾಡ್ಬೋದು, ಎಲ್ಲಿ ಪೋಲ್ ಆಗ್ತಾ ಇದೆ, ಎಲ್ಲಿ ಅದರದ್ದು ಕರೆಕ್ಟಾಗಿ ರೀಚ್ ಆಗ್ತಾ ಇದೆ ಜನಕ್ಕೆ, ಆ ರೀತಿ ಎಲ್ಲವನ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸರ್ಕಾರಗಳು ಆಯಾ ಸಮಯಕ್ಕದು ಮೇಲೆ ಕೆಳಗಡೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈಗ ಒಂದು ಲೆವೆಲ್ಗೆ ಸೆಟ್ಲ್ ಆದಮೇಲೆ, ಒಂದು ರೀತಿ ಸೆಟ್ಲ್ ಆದಮೇಲೆ GST, ಸೊ ಇಡೀ ದೇಶದಲ್ಲಿ ಅದರಿಂದ ರೆವಿನ್ಯೂ ಚೆನ್ನಾಗಿ ಜನ್ರೇಟ್ ಆಗ್ತಿದೆ. ಮಿನಿಮಮ್ ಅಂತಂದರೆ ಈಗ ಪ್ರತಿ ತಿಂಗಳು 1.5 ಲಕ್ಷ ಕೋಟಿಯಷ್ಟು GST ಕಲೆಕ್ಷನ್ ಆಗ್ತಾ ಇರ್ತಕ್ಕಂಥದ್ದು ಆ್ಯಾವ್ರೇಜ್ ಅಷ್ಟಕ್ಕೆ ಬಂದಿದೆ. ಸೊ ಕೇಂದ್ರ ಸರ್ಕಾರನೂ ಇವಾಗ ಒಂದು ಲೆವೆಲ್ಗೆ ಇದು ಜನಕ್ಕೆ ಮುಟ್ಟಿರ್ತಕ್ಕಂಥದ್ದಿದೆ. ಸೊ ಎಲ್ಲೆಲ್ಲಿ ಕಡಿಮೆ ಮಾಡ್ಬೋದು ಅಂತ ಯೋಚನೆ ಮಾಡಿಬಿಟ್ಟು ಜನಕ್ಕೆ ಎಲ್ಲೆಲ್ಲಿ ಸಹಾಯ ಮಾಡ್ಬೋದು ಅಂತೇಳಿ ಅದನ್ನೆಲ್ಲ ಒಂದು ಪರಿಗಣನೆ ತಗೊಂಡು ಎಲ್ಲ ರಾಜ್ಯಗಳನ್ನು ಅದಕ್ಕೆ ಕೂಡಿಸ್ಕೊಂಡು ತೀರ್ಮಾನವನ್ನು ತಗೊಂಡು ಮಾಡಿರ್ತಕ್ಕಂಥ ಒಂದು ತೀರ್ಮಾನ. ಇನ್ನು ಗುಂಡಿ ರಾಜಕೀಯಕ್ಕೆ ಬಂದರೆ, ಇವತ್ತು ನಿನ್ನೆ ಸಮಸ್ಯೆ ಅಲ್ಲ, ಬೆಂಗಳೂರಿನ ಗುಂಡಿ JDS ಅಧಿಕಾರದಲ್ಲೂ ಇತ್ತು, BJP ಅಧಿಕಾರದಲ್ಲಿದ್ದಾಗಲೂ ಇತ್ತು, ಕಾಂಗ್ರೆಸ್ ಅಧಿಕಾರದಲ್ಲಿರುತ್ತೆ, ಮುಂದೆ ಯಾರು ಬರ್ತಾರೆ ಅವಾಗಲೂ ಕೂಡ ಗುಂಡಿ ಸಮಸ್ಯೆ ಇರುತ್ತೆ. ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಕೋರ್ಟ್ ಒಂದು ಮಾತು ಹೇಳುತ್ತೆ, ನೀವು ಗುಂಡಿ ಮುತ್ತಿರೋ ನಿಮಗೆ ಆಗುತ್ತೋ ಇಲ್ವೋ ಇದನ್ನ ಅಂತೇಳಿ ಎಚ್ಚರಿಕೆಗಳನ್ನು ಕೂಡ ಹೈಕೋರ್ಟ್ ಕೊಡುತ್ತೆ.
ಆ ವಿಷಯ ಎಲ್ಲೂ ಈ ಗುಂಡಿ ರಾಜಕೀಯದಲ್ಲಿ ಪ್ರಸ್ತಾಪವೇ ಆಗೋದಿಲ್ಲ. ಅಲ್ಲ, ನಾವು ಸರಿಯಾಗಿ ಮಾಡಿಲ್ಲ ಅಂತ ನಮ್ಮ ಮೇಲೆ ಆರೋಪ ಮಾಡಿದ್ರು, ಜನ ನಮಗೆ ಬುದ್ಧಿ ಕಲಿಸಿದ್ರೆ ತಾನೆ. ಈಗ ತಿರ್ಗಾ ನಾವು ಮಾಡಿದ್ದೀವಿ ಅಂತಲೇ ಹೇಳಿದ್ರಾಗೋದಿಲ್ವಲ್ಲ ಕಾಂಗ್ರೆಸ್ನವ್ರಿಗೆ. ಈಗ ನಾವು ಸರಿಯಾಗಿ ಮಾಡಿಲ್ಲ, ಆಯಿತು, ನಾವು ಸರ್ಕಾರದಲ್ಲಿದ್ದಾಗ ನಾವು ಸರಿಯಾಗಿ ಗುಂಡಿ ಮುಚ್ಚಿಲ್ಲ ಅಂತ ತಿಳ್ಕೊಳ್ಳಿ. ಜನ ನಮಗೆ ಬುದ್ಧಿ ಕಲಿಸಿದ್ದಾರೆ, ನಾವು ಅಪೋಸಿಷನಲ್ಲಿ ಕೂತಿದ್ದೀವಿ, ಆಯಿತು. ನೀವೇನು ಮಾಡ್ತಾಯಿದ್ದೀರಿ? ಈಗೂ ಕೂಡ ಬಿ ಜೆ ಪಿನವ್ರು ಹಾಗೆ ಮಾಡಿದರು, ಬಿ ಜೆ ಪಿನವ್ರು ಹೀಗೆ ಮಾಡಿದರು, ಜೆ ಡಿ ಎಸ್ ಅವ್ರು ಆಗಿದ್ದಾಗ ಹಾಗೆ ಮಾಡಿದರು ಅಂತ ನಮ್ಮ ಮೇಲೆ ಆರೋಪ ಮಾಡೋದ್ರ ಬದಲು ನಿಮಗೆ ಜನ ಈಗ ಅವಕಾಶ ಕೊಟ್ಟಿದ್ದಾರೆ. ಇಡೀ ಬೆಂಗಳೂರಿಗೆ ಒಬ್ಬರನ್ನೇ ಮಿನಿಸ್ಟ್ರ್ ಮಾಡಿದ್ದಾರೆ. ನೀವು ಎಲ್ಲ ಒಬ್ಬರೇ ಡಿಕ್ಟೇಟರ್ ಥರ ನೀವು ಡಿಸಿಷನ್ ತೊಗೋಬೋದು. ದಯಮಾಡಿ ತೊಗೊಳ್ಳಿ, ಮುಚ್ಚಿಸಿ, ನಿಮ್ಮ ಕೈಲಾಗುತ್ತಲ್ಲ. ನೀವು ಯಾಕೆ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಡ್ತಾನೇ ಇರಲ್ಲ? ನೀವು ಯಾವಾಗ ಮುಚ್ಚಿಸ್ಬೇಕು ಅಂತಿದ್ದೀರಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ಸರ್ಕಾರದಲ್ಲಿ ಫಸ್ಟ್ ಆಫ್ ಆಲ್ ದುಡ್ಡಿಲ್ಲ ಅವ್ರಿಗೆ. ಇವಾಗ ದುಡ್ಡು ಕೊಟ್ರು ಆ ದುಡ್ಡು ಎಷ್ಟರ ಮಟ್ಟಿಗೆ ಗುಂಡಿ ತನಕ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇವರು ಬರೀ ನಮ್ಮ ಮೇಲೆ ಆರೋಪ ಮಾಡೋದು ಮುಂಚೆ ಆಗಿತ್ತು ಹೀಗಿತ್ತು ಅನ್ನೋದಕ್ಕಿಂತ ಈಗ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಆಯಿತು. ಆವಾಗ ಹೆಚ್ಚು ಕಮ್ಮಿ 6,000ದಿಂದ 7,000 ಕೋಟಿ ಇದಕ್ಕೆ ಅಂತಲೇ ಮೀಸಲಿಟ್ಟು ಅವಾಗ ರಸ್ತೆಗಳೆಲ್ಲ ಆಗಿರ್ತಕ್ಕಂಥದ್ದಿದೆ. ಯಾವುದೇ ಒಂದು ಸರ್ಕಾರ ಮಾಡಿದಾಗ ನಾವು ಮಾಡಿರ್ತಕ್ಕಂಥ ರಸ್ತೆಗಳು ಮ್ಯಾಕ್ಸಿಮಮ್ 1 or 2 years 2 ವರ್ಷದ ಮೇಲೆ ಅದ್ರ ಮೇಂಟೆನೆನ್ಸ್ ಬರೋದಿಲ್ಲ, ಅದರದ್ದು ಪೀರಿಯಡ್ ಅಷ್ಟೇ. ಅದಾದಮೇಲೆ ಮತ್ತೆ ರಸ್ತೆಗಳು ಆಗ್ತಕ್ಕಂಥದ್ದು ಅದು. ಸೊ ಹಾಗಾಗಿ ಇದು 2 ವರ್ಷ ಆಗೋಯ್ತಲ್ಲ, ಈ ಸರ್ಕಾರ ಬಂದೇ 2.5 ವರ್ಷ ಆಗೋಗಿದೆ. ಈಗಿನ್ನೂ ನಾವು ಹಾಕಿರೋ ರಸ್ತೆಗಳ ಮೇಲೆ ಇವ್ರು ಕಂಪ್ಲೇಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ಬಂದ ಮೇಲೆ ಏನು ಮಾಡಿದ್ದೀರಾ ಬುದ್ಧಿ, ಅದನ್ನ ಹೇಳ್ಬೇಕಲ್ಲ. ಅಂದರೆ ಬೆಂಗಳೂರು ಮರ್ಯಾದೆ ಹೋಗ್ತಾ ಇದೆ. ಅದನ್ನೇ ನೀವು ಇಲ್ಲಿ ರಾಜಕೀಯ ರಸ್ತೆ ಮೇಲೆ ಮಾಡೋ ರಾಜಕೀಯನ ಕೂತ್ಕೊಂಡು ಇದಕ್ಕೊಂದು ಸಮಸ್ಯೆ ಹಿಂಗಿದೆ, ನಮ್ಮ ಕಾಲದಲ್ಲೂ ಆಗಿತ್ತು, ನಿಮ್ಮ ಕಾಲದಲ್ಲೂ ಆಗುತ್ತೆ, ಮುಂದೂ ಆಗುತ್ತೆ, ಇದಕ್ಕೊಂದು ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳೋಣ ಅಂತ ಯಾಕೆ ಯಾರು ಪ್ರಯತ್ನಿಸ್ತಾ ಇಲ್ಲ ಅಂತ. ಅದಕ್ಕೆ ಸರ್ಕಾರ ಮುಂದೆ ಬರಬೇಕಲ್ಲ. ಸರ್ಕಾರ ಸರ್ವಪಕ್ಷ ಸಭೆ ಕರಿಬೇಕು, ಎಲ್ಲ ಶಾಸಕರನ್ನು ಗಣನೆಗೆ ತಗೋಬೇಕು. ನಮ್ಮಲ್ಲಿ ಬೆಂಗಳೂರಲ್ಲಿ BJP ಶಾಸಕರು 15 ಜನ ಶಾಸಕರಿದ್ದಾರೆ. 15 ಜನ ಶಾಸಕರನ್ನು ಕರಿಬೇಕು, ಕರೆದಿ ಮಾತಾಡಬೇಕು. ನಿಮ್ಗೇನು ಬೇಕು, ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು, ನಿಮ್ಗೆ ಹಣಕಾಸುಗಳು ಏನು ಬೇಕು ಸರಿ ಮಾಡಲಿಕ್ಕೆ. ಸೊ ಇವೆಲ್ಲ ಕೂತ್ಕೊಂಡು ಮಾತಾಡೋದ್ರೆ ಆಗ್ತದೆ. ನೀವು ಏಕಾಏಕಿ ಬೆಂಗಳೂರನ್ನು ಡಿವೈಡ್ ಮಾಡಿ 5 ಬೆಂಗಳೂರು ಮಾಡಿರೋದು ಬಿಟ್ಟರೆ ಇನ್ನು ಯಾವ ಕೀರ್ತಿ ಕೂಡ ನಿಮಗೆ ಬಂದಿಲ್ಲ. ನೀವು ಮಾಡಿರೋದು ಒಂದೇ ದೊಡ್ಡ ಒಳ್ಳೆ ಕೆಲಸ. ಇರೋ ಬೆಂಗಳೂರು ಸುಧಾರಿಸೋಕ್ಕಾಗೆಲ್ಲ 5 ಭಾಗ ಮಾಡಿ ಅಲ್ಲ. ಈಗ ಇದ್ದಿದ್ದೊಂದು ಬೆಂಗಳೂರು, ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರು ಅಂತ ನಾವು ಭಾಳ ಹೆಮ್ಮೆಯಿಂದ ಏನು ಹೇಳ್ಕೊತಾ ಇದ್ವಿ. ನೀವು ಅದನ್ನು ಸುಧಾರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬೆಂಗಳೂರನ್ನ ಒಡೆದು ಚೂರು ಮಾಡಿದ್ದೀರಲ್ಲ. ಇವಾಗ ಮುಂಚೆ ಬೆಂಗಳೂರಲ್ಲಿ ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀವಿ, 198 ವಾರ್ಡ್ ಇತ್ತು. 198 ವಾರ್ಡ್ಗೆ 20 ಜನ ಕರೆಕ್ಟಾಗಿ ನಿಮಗೆ ಒಂದು ವಾರ್ಡ್ಗೆ ಒಬ್ಬ ಇಂಜಿನಿಯರ್ ಇರಬೇಕು. ಇಡೀ 98 ವಾರ್ಡ್ಗೆ 20 ಜನನೋ 30 ಜನ ಮೇಲೆ ಇಂಜಿನಿಯರ್ಗಳು ಇರಲಿಲ್ಲ. ಆಗಲೇ ರೆಕ್ರೂಟ್ ಮಾಡೋಕ್ಕಾಗಿರಲಿಲ್ಲ ಇವ್ರ ಕೈಲಿ. ಈಗ 400 ವಾರ್ಡ್ ಮಾಡಬೇಕು ಅಂತ ಹೊರಟಿದ್ದಾರೆ, 360-400 ವಾರ್ಡ್ ಮಾಡಬೇಕು ಅಂತ. ಅಷ್ಟು ಜನ ಇಂಜಿನಿಯರ್ಗಳನ್ನೆಲ್ಲಿ ತರ್ತೀರಾ ನೀವು ಒಂದೊಂದು ವಾರ್ಡ್ಗೆ? ನಿಮ್ಮ ಕೈಲಿ ಶಕ್ತಿ ಇದೆಯಾ? ನೀವು ಅದನ್ನು ಏನಾದರೂ ಪ್ರಪೋಸಲ್ಲು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟರೆ ಅಪ್ರೂವಲ್ ಕೊಡ್ತಾರಾ? ನಿಮ್ಮ ಹತ್ರ ದುಡ್ಡು ಕಾಸು ಇಲ್ಲ, ಅವ್ರಿಗೆ ಸಂಬಳ ಎಲ್ಲಿಂದ ಕೊಡ್ತೀರಾ? ಈಗಿರೋ PKಗಳಿಗೆ ಸರಿಯಾಗಿ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಆಟೋದವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಕಸ ಎತ್ತೋ ಅಂಥವ್ರು. ಇವತ್ತು ಇರೋ ಸಮಸ್ಯೆಗಳಿಗೆ ನಿಮ್ಗೆ ಬಗೆಹರಿಸೋಕ್ಕಾಗ್ತಾ ಇಲ್ಲ. ನೀವು ಅದ್ರ ಮೇಲೆ ಟ್ಯಾಕ್ಸನ್ನು ಬಂದಿರತಕ್ಕಂಥ ದಿನದಿಂದ ಇವತ್ತಿನ ತನಕನೂ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಇನ್ನು ಯಾವುದ್ರಲ್ಲಿ ನೀವು ಸುಧಾರಣೆ ಮಾಡಿದ್ದೀರಾ? ಬರೀ ಬೆಲೆ ಏರಿಕೆ. ಮತ್ತು ಯಾವ ರೀತಿ ಬೆಲೆ ಏರಿಕೆ ಅಂತಂದರೆ, ನೀವು ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರಿ, ಆಮೇಲೆ ಅದಕ್ಕೆ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರಿ, ಕಸದ ಸೆಸ್ ಹಾಕಿದ್ರಿ. ಮುಂಚೆ ಕಸದ ಸೆಸ್ಸು ನೀವು ಯಾವುದೇ ಒಂದು ಮನೆಗೆ ಹೋದರೂ 200-300 ರೂಪಾಯಿ ಸೆಸ್ ಇರ್ತಿತ್ತು. ಇವಾಗ ಸೆಸ್ಸು ಜೊತೆಗೆ ಫೀ ಅಂತ ಹಾಕಿದ್ದಾರೆ ಹೊಸದು. ಆ ಫೀ ಅಂತ ಹಾಕಿರೋಂಥದ್ದು ನೀವು ಕೂಡ ನಿಮ್ಮ ಮನೆ ಏನಾದರೂ ಬೆಂಗಳೂರಲ್ಲಿದ್ದರೆ ನೀವೇನಾದರೂ ಟ್ಯಾಕ್ಸ್ ಕಟ್ಟಿದರೆ ಗೊತ್ತಾಗುತ್ತೆ. ಖಾಲಿ ಸೈಟ್ ಇದ್ದರೂ ಕೂಡ, ಖಾಲಿ ಸೈಟಲ್ಲಿ ನೀವು ಕಸ ಎಲ್ಲಿಂದ ಜನ್ರೇಟ್ ಆಗುತ್ತೆ? ಖಾಲಿ ಸೈಟ್ ಅಲ್ಲಿ ಯಾರು ಮನುಷ್ಯರೇ ಇರೋದಿಲ್ವಲ್ಲ. ಖಾಲಿ ಸೈಟ್ಗೂ ಕೂಡ ಸ್ಕ್ವಯರ್ ಫೀಟ್ ಮೇಲೆ ಕಸದ ಫೀಯನ್ನು ಹಾಕಿರ್ತಕ್ಕಂಥದ್ದು ಇದೆ. ಅಲ್ಲಿಂದ ಎಲ್ಲಿಂದ ಜನರೇಟ್ ಮಾಡ್ತಾರೆ? ಅಷ್ಟರ ಮಟ್ಟಿಗೆ ನೀವು ಜನರ ಹತ್ರ ದುಡ್ಡನ್ನು ಹರಾಸ್ ಮಾಡಿ ಕಿತ್ಕೊಳ್ತಾ ಇದ್ದೀರಾ. ಯಾವುದೇ ರೀತಿಯ ಸಮಸ್ಯೆಗಳು ಬಗೆಹರಿಸ್ತಾ ಇಲ್ಲ. ನೀವು ಇಡೀ ಬೆಂಗಳೂರು ಒಂಥರ ಗೊಂದಲಮಯ ಆಗಿರ್ತಕ್ಕಂಥದ್ದು. ಬೆಂಗಳೂರಿಗೆ ಇಷ್ಟು ಕಾಸ್ಟ್ಲಿಯೆಸ್ಟ್ ಸಿಟಿ ಆಗಿಬಿಟ್ಟಿದೆ. ಬೆಂಗಳೂರಲ್ಲಿ ಇರಬೇಕು ಅಂತಂದರೆ ಜನಕ್ಕೆ 20 ಸಲ ಯೋಚನೆ ಮಾಡ್ಬೇಕು, ಯಾಕಪ್ಪ ಇಲ್ಲಿ ಇರಬೇಕು, ಅದ್ರ ಬದಲು ತುಮಕೂರಲ್ಲೋ ಮೈಸೂರಲ್ಲೋ ಉಳ್ಕೊಂಡು ಅಲ್ಲಿಂದ ಟು ಆ್ಯಂಡ್ ಫ್ರೋ ಮಾಡಿಬಿಡೋಣ ಅನ್ನೋಷ್ಟು ಸಮಸ್ಯೆ ಮತ್ತು ಅಷ್ಟು ಎಕ್ಸ್ಪೆನ್ಸಿವ್ ಮಾಡಿರ್ತಕ್ಕಂಥದ್ದು ಇದೆ ಈ ಸರ್ಕಾರ. ಈ ಯಾವ ಹೋರಾಟದಲ್ಲೂ ಒಂದು ತಾರ್ಕಿಕ ಅಂತ್ಯ ಕಂಡಿಲ್ಲ. ನಂಗೆ ತುಂಬ ನೀವು ಪ್ರಬಲವಾಗಿ ಹೋರಾಟ ಎಲ್ಲೆಲ್ಲಿ ಮಾಡಿದ್ದೀರಿ ಅಂತ ಅನಿಸ್ತು ಅಂತಂದರೆ, ಮದ್ದೂರಿನಲ್ಲಿ ಮಾಡ್ದೆ ಅಂದರೆ ಹಿಂದೂ ಮುಸ್ಲಿಂ ಗಲಾಟೆ ಎಲ್ಲಿ ನಡೀತಾ ಇದೆ, ಅಲ್ಲಿ BJP ಅವ್ರ ಹೋರಾಟ ಭಾಳ ದೊಡ್ಡದಾಗಿ ಎಲ್ಲ ನಾಯಕರು ಒಟ್ಟದಾಗಿ ಮಾಡ್ತಾರೆ. ಅದೇ JDS BJP ಇಬ್ಬರು ಸೇರಿದ್ರು ಕೂಡ ಹೋರಾಟ ನೀವೇನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸಿದ್ದರಾಮಯ್ಯನ ವಿರುದ್ಧ. ಸಿದ್ದರಾಮಯ್ಯ ಅಂದರೆ ಈ ರೀತಿಯಾದಂತಹ ಒಂದು ತಾರ್ಕಿಕ ಅಂತ್ಯ ತಗೊಂಡು ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ BJP ನಾಯಕರಿಗೆ.
ಈಗ ನೀವು ಮೂಢ ಹಗರಣ ನಾವು ಯಾಕೆ ಫೇಲ್ಯೂರ್ ಆಯಿತು ಅಂತ ನೀವು ಅನ್ಕೊಂತೀರಾ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ಏನು 16 ಸೈಟನ್ನು ತಗೊಂಡಿದ್ರು 16 ಸೈಟ್ ವಾಪಸ್ ಕೊಡ್ಸಾಯ್ತಲ್ಲ. ಅಲ್ಲ 14 ಸೈಟ್ ವಾಪಸ್ ಕೊಡೋದು ಕೊಟ್ಟರು ವಾಪಸ್ಸು ಅಂತಂದರೆ ನೀವು ಅವ್ರ ಮನಸ್ಸು ಹೇಗಿತ್ತು ಅನ್ನೋದು ಗೊತ್ತಾಯ್ತಲ್ಲ ನಿಮಗೆ. ಈಗ ಅವ್ರು ಯಾಕೆ ವಾಪಸ್ ಕೊಡಬೇಕಾಗಿತ್ತು? ನೀವು ಎಲ್ಲ ಪರಿಶುದ್ಧವಾಗಿ ನೀವು ಸತ್ಯಹರಿಶ್ಚಂದ್ರ ಥರ ಇದ್ದಿದ್ರೆ ವಾಪಸ್ ಕೊಡೋಂಥ ಅವಶ್ಯಕತೆನೇ ಇರಲಿಲ್ವಲ್ಲ. ನೀವು ಕೋರ್ಟಲ್ಲಿ ಫೈಟ್ ಮಾಡ್ಬೇಕಾಯ್ತಲ್ಲ, ಮಾಡಿದ್ರಿ. ಸೊ ಹಾಗಾಗಿ ಎಲ್ಲವೂ ತಾರ್ಕಿಕ ಅಂತ್ಯಕ್ಕೆ ಬರಲೇಬೇಕು ಅನ್ನೋದು ಆಗೋದಿಲ್ಲ. ನಮ್ಮ ಹೋರಾಟ ಜನಕ್ಕೆ ಮುಟ್ಟುವಂಥದ್ದು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ. ಈಗ ಇದನ್ನು ಶುರು ಮಾಡಿದ್ರು ಇವರು, ಜಾತಿ ಗಣತಿ ಮಾಡ್ತೀವಿ ಅಂತೇಳಿ. ಅವ್ರ ಪಾರ್ಟಿನಲ್ಲೇ ನೀವು ಯಾರಾದರೂ ಕಾಂಗ್ರೆಸ್ MLAಗಳಿಗೆ ಮಿನಿಸ್ಟ್ರುಗಳಿಗೆ ಕೇಳಿದ್ರೆ ಅವ್ರಿಗೂ ಕೂಡ ಇದರಲ್ಲಿ ಇಷ್ಟ ಇಲ್ಲ, ಭಾಳಷ್ಟು ಜನಕ್ಕೆ ಇಷ್ಟ ಇಲ್ಲ ಮಾಡೋವಂಥದ್ದು. ಯಾಕೆಂದರೆ ಇದು ಮಾಡೋಂಥ ಇಲ್ಲವೂ ಇಲ್ಲ. ಯಾಕೆಂದರೆ ಇದು ಆಗಲೇ ಇದು ಮುಂಚೆ ಮಾಡಿರ್ತಕ್ಕಂಥ ಆಯೋಗಗಳಿದೆ. ಆ ಆಯೋಗಗಳಿಗೆ ಯಾವ ಜಾತಿ ಅವರು ಸಮೀಕ್ಷೆಗಳು ಕೊಟ್ಟಿರ್ತಕ್ಕಂಥದ್ದು ಅದೆಲ್ಲವನ್ನು ಕೂಡ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಅದಕ್ಕೆ ಹಣ ಖರ್ಚು ಮಾಡಿ ಅದೆಲ್ಲವನ್ನು ಬದಿಗಿಟ್ಟಿದ್ದಾರೆ. ಅದನ್ನ ಯಾವುದೂ ಹೊರಗಡೆ ತರಕ್ಕೆ ಬಿಟ್ಟಿಲ್ಲ. ಈಗೂ ಕೂಡ ಇದನ್ನೇನು ಮಾಡ್ತಾರೆ, ಈಗಾಗಲೇ ಕೋರ್ಟ್ ಆರ್ಡರ್ ಕೂಡ ಆಗಿದೆ. ಅದನ್ನು ಏನೇ ಗಣತಿ ಮಾಡಿ ನೀವೇನೇ ಅದರಲ್ಲಿ ಬರ್ತಕ್ಕಂಥ ರಿಸಲ್ಟನ್ನು ನೀವು ಪಬ್ಲಿಕ್ಗೆ ಬಿಡಬಾರ್ದು ಅಂತ ಹೇಳ್ತಾರೆ. ಬಟ್ ಈ ಸರ್ಕಾರ ಏನು ಮಾಡುತ್ತೆ ಅಂತ ಇವತ್ತೇ ಹೇಳ್ತೀನಿ ಕೇಳಿ. ಅದನ್ನೆಲ್ಲ ರಿಪೋರ್ಟ್ ತೊಗೊಳುತ್ತೆ, ರಿಪೋರ್ಟ್ನ ತೆಗೆದು ಮನೇಲಿ ಇಟ್ಕೊಳ್ತಾರೆ, ಅದನ್ನು ಇಲ್ಲೀಗಲ್ಲಾಗಿ ಹೊರಗಡೆ ರಿಲೀಸ್ ಮಾಡ್ತಾರೆ. ಈ ಜಾತಿಯವರು ಇಷ್ಟು ಜನ ಇದ್ದಾರೆ, ಈ ಜಾತಿಯವರು ಇಷ್ಟು ಜನ ಇದ್ದಾರೆ ಅಂತ ಅದನ್ನು ಪೊಲಿಟಿಕಲ್ಲಾಗಿ ಯೂಸ್ ಮಾಡ್ತಾರೆ. ಇದೆಲ್ಲವೂ ಕೂಡ ಪೊಲಿಟಿಕಲ್ಲಾಗಿ ಯೂಸ್ ಮಾಡೋದಕ್ಕೆ ಮಾಡ್ತಿದ್ದಾರೆ ಹೊರತು, ಸಿದ್ದರಾಮಯ್ಯನವರು ಅವ್ರ ಚೇರನ್ನು ಉಳಿಸ್ಕೊಳಕ್ಕೆ ಮಾಡ್ತಿದ್ದಾರೆ ಹೊರತು, ಜನಕ್ಕೆ ಏನಾದರೂ ಅವ್ರು ನಿಜವಾದ ಸಮೀಕ್ಷೆ ಮಾಡಿ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಯಾವುದೇ ಒಂದು ಯೋಜನೆ ಕೂಡ ಚಿಂತನೆ ಕೂಡ ಸರ್ಕಾರಕ್ಕಿಲ್ಲ. ಸೊ ಇನ್ನು ಗಾಂಧಿನಗರ ನಿಮ್ಮ ಕ್ಷೇತ್ರ, ಆ ವಿಚಾರಕ್ಕೆ ಬರೋದಾದರೆ 2 ಸರಿ ಅದೃಷ್ಟ ಪರೀಕ್ಷೆ ಮಾಡಿಟ್ಟು ಸೋತಿದ್ದೀರಾ. ಹಾಗಂತ ಹೇಳಿ ಜನ ನಿಮ್ಮನ್ನು ತಿರಸ್ಕಾರ ಮಾಡಿಲ್ಲ. ಒಂದ್ಸರಿ 10,000 ಓಟ್ ಅಷ್ಟೇ, ಇನ್ನೊಂದು ಸರಿ 105 ಓಟು. ಇದನ್ನು ನೋಡ್ತಾ ಇದ್ದಾಗ ಜನರಿಗೆ ಏನು ಬೇಕು ನಿಮ್ಮಿಂದ ಅಂತ ಅನಿಸ್ತಾ ಇದೆ? ಜನ ನಿಜವಾಗೂ ಬೆಂಬಲ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ನಾನು 2018ನೇ ಚುನಾವಣೆಗೂ 2023ನೇ ಚುನಾವಣೆಗೂ ಕಂಪೇರ್ ಮಾಡಿದಾಗ ನಾನು 18,000 ಓಟ್ಗಳನ್ನು ಜಾಸ್ತಿ ತೊಗೊಂಡಿದ್ದೀನಿ. ಜನ ನನ್ನ ಬೆಂಬಲ ಕೊಟ್ಟಿದ್ದಾರೆ. ನೀವು ನಿಮ್ಮಂಥವ್ರು ಬರಬೇಕು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಪಕ್ಷ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಮಗಿರ್ತಕ್ಕಂಥ ಆವಾಗ ಆ್ಯಂಟಿ ಇನ್ಕಂಬೆನ್ಸಿ ಇತ್ತು 2023ರಲ್ಲಿ. ನನಗೆ ಆ್ಯಂಟಿ ಇನ್ಕಂಬೆನ್ಸಿ ಕೂಡ ಇತ್ತು, ಯಾಕೆಂದರೆ ನಮ್ಮದೇ ಸರ್ಕಾರ ಇತ್ತು. ನ್ಯಾಚುರಲ್ ಆಗಿ ಒಂದಷ್ಟು ಸರ್ಕಾರದ ಮೇಲೆ ಒಂದಷ್ಟು ಜನಕ್ಕೆ ಕಂಪ್ಲೇಂಟ್ಗಳು ಇರ್ತಕ್ಕಂಥದ್ದಿದೆ. ಸೊ ಹಾಗಾಗಿ ಗ್ಯಾರಂಟಿ ಯೋಜನೆಗಳು ಮತ್ತೊಂದು ಈ 40% ಈ ರೀತಿ ನಮ್ಮ ಮೇಲೆ ಏನೇನು ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು ಎಲ್ಲವೂ ಕ್ರೋಢೀಕರಣ ಮಾಡಿ ಒಂದಷ್ಟು ನಮಗೆ ಸಮಸ್ಯೆಗಳಾಯಿತು. ಹಾಗಾಗಿ ಜನ ನಮ್ಮನ್ನು ಬಿಟ್ಟಿದ್ದಾರೆ ಅಂತನೂ ಅಲ್ಲ, ನಾನು ಕೂಡ ಜನನ ಬಿಟ್ಟಿದ್ದೀನಿ ಅಂತನೂ ಅಲ್ಲ. ನಾನು ಕೂಡ ದಿನನಿತ್ಯ ಜನರ ಮಧ್ಯದಲ್ಲಿ ಅವರ ನಾಡಿ ಮಿಡಿತನವನ್ನು ನಾನು ಹಿಡಿದಿರ್ತಕ್ಕಂಥದ್ದಿದೆ. ನಾನು ಗಾಂಧಿನಗರ ಕ್ಷೇತ್ರದಕ್ಕೆ ನಾನು ಹುಟ್ಟು ಬೆಳೆದಿರ್ತಕ್ಕಂಥದ್ದು ಎಲ್ಲ ಶೇಷಾದ್ರಿಪುರಮಲ್ಲಿ. ನಮ್ಮ ತಂದೆ ಕೂಡ ಗಾಂಧಿನಗರ ಕ್ಷೇತ್ರದಲ್ಲೇ ಜನಸಂಘದಿಂದ ಕಾರ್ಪೊರೇಟರ್ ಆಗಿದ್ದಂಥವ್ರು. 1971ರಲ್ಲಿ 1972ರಲ್ಲಿ ಅವರು ಕೂಡ ಗಾಂಧಿನಗರದಲ್ಲಿ ಸ್ಪರ್ಧೆ ಮಾಡಿದರು. ಸೊ ಹಾಗಾಗಿ ಗಾಂಧಿನಗರಕ್ಕೂ ನಮಗೂ ಭಾಳ ಒಂದು ಹಳೆಯ ನಂಟಿದೆ. ಹಾಗಾಗಿ ಬಟ್ ಇವಾಗಿರ್ತಕ್ಕಂಥ ಶಾಸಕರು ಏನಾಗಿದ್ದಾರೆ, ಅವರು ನೀವು ಬೇರೆ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಸೋಮಣ್ಣವ್ರ ಕ್ಷೇತ್ರ ಇತ್ತು ಗೋವಿಂದರಾಜನಗರ. ಅವರು ಮುಂಚೆ ಇದ್ದಿದ್ದಕ್ಕೂ ಗೋವಿಂದರಾಜನಗರದಲ್ಲಿ ಅವರು ಬಂದು ಶಾಸಕರಾಗಿ ಅವರು ಸಚಿವರಾದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ಸುಮ್ಮನೆ ಕಂಪ್ಯಾರಿಸನ್ ಮಾಡಿಬಿಟ್ರೆ ಎಷ್ಟರ ಮಟ್ಟಿಗೆ ರಸ್ತೆಗಳನ್ನು, ಅಲ್ಲಿ ಎಷ್ಟು ಹಾಸ್ಪಿಟಲ್ಗಳನ್ನು, ಸಣ್ಣ ಪುಟ್ಟ ದೇವಸ್ಥಾನಗಳಿಂದ ಹಿಡಿದು ಪೊಲೀಸ್ ಸ್ಟೇಷನ್ಸ್ ತನಕ ಮತ್ತು BBMP ಆಫೀಸ್ಗಳನ್ನು ಎಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಜನಸ್ನೇಹಿ ಮಾಡಿದ್ದಾರೆ ಅನ್ನೋದು ನೀವು ನೋಡಿಬಿಟ್ರೆ, ಅದನ್ನೇ ನೀವು ಕಂಪ್ಯಾರಿಸನ್ನು ಗಾಂಧಿನಗರದಲ್ಲಿ ಇಲ್ಲಿರ್ತಕ್ಕಂಥ ನೀವು ರಸ್ತೆಗಳು, ಮೇನ್ ರೋಡ್ಗಳು ಬಿಡಿ, ಮೇನ್ ರೋಡು ಏನಾಗುತ್ತೆ ಎಲ್ಲರೂ ಓಡಾಡೋಂಥ ರಸ್ತೆಗಳು, ಆರ್ಟಿರಿಯಲ್ ರೋಡ್ಸು, ಇಂಟೀರಿಯರ್ ರೋಡ್ಸ್ ನೀವು ಬನ್ನಿ, ಅವ್ರಿಗೆ ಓಟ್ ಹಾಕಿರ್ತಕ್ಕಂಥ ಕೆಲವೊಂದು ವಾರ್ಡ್ಸ್, ಇವಾಗ ಕೆಲವೊಂದು ವಾರ್ಡ್ಸಲ್ಲಿ ಅವ್ರಿಗೆ ಹೈಯೆಸ್ಟ್ ಬರುತ್ತೆ. ಈಗ ಆಯ್ತಪ್ಪ ಚಿಕ್ಕಪೇಟೆ ಎಕ್ಸಾಂಪಲ್, ಚಿಕ್ಕಪೇಟೆನಲ್ಲಿ ಅವ್ರಿಗೆ ಜಾಸ್ತಿ ಓಟ್ ಬರೋದಿಲ್ಲ ಅಂತ ಅವ್ರ ಕಂಪ್ಲೇಂಟು, ಅಲ್ಲಿ ಓಟ್ ಬರೋದಿಲ್ಲ, ನಿಮ್ಗೇನು ಕೆಲಸ ಮಾಡ್ಕೊಡೋದಿಲ್ಲ ಅಂತ ರಾಜಾರೋಷವಾಗಿ ಓಪನಾಗಿ ಹೇಳ್ತಾರೆ ಅವ್ರ ಜನಕ್ಕೆ. ನೀವು ಯಾರು ನಮ್ಗೆ ಓಟೆ ಹಾಕೋದಿಲ್ಲ, ನಿಮ್ಗೆ ಯಾಕ್ರಿ ಕೆಲಸ ಮಾಡಬೇಕು, ನಾನು ನಿಮ್ಗೆ ಯಾಕ್ರಿ ರಸ್ತೆ ಹಾಕಬೇಕು, ನಿಮ್ದು ಯಾಕ್ರಿ ಕಸ ಎತ್ತಬೇಕು ಅಂತೇಳಿ ರಾಜಾರೋಷವಾಗಿ ಸಚಿವರು ಹೇಳಿರ್ತಕ್ಕಂಥದ್ದು ನಾನೇ ನೋಡಿದ್ದೀನಿ. ಅವ್ರು ಕೆಲಸನೇ ಮಾಡ್ಕೊಡೋದಿಲ್ಲ. ಆಯಿತು, ಅಲ್ಲಿ ಅವ್ರ ಜನ ಓಟ್ ಹಾಕಿಲ್ಲ, ಅವ್ರು ಕೆಲಸ ಮಾಡೋದಿಲ್ಲ. ಅದೇ ಕೆಲವೊಂದು ಬೂತ್ಗಳಿದೆ, ಕೆಲವೊಂದು ವಾರ್ಡ್ಗಳಿರ್ತಕ್ಕಂಥದ್ದು, ಅವ್ರನ್ನ ಭಾಳ ಮೆಚ್ಚುಗೆ ಇಟ್ಕೊಂಡು ಇವ್ರಿಗೆ ಜಾಸ್ತಿ ಓಟ್ ಹಾಕಿರ್ತಕ್ಕಂಥದ್ದು ಇದೆ. ಅಲ್ಲಿ ಪರಿಸ್ಥಿತಿನೇ ನೋಡ್ಬಿಡಿ, ಚೆನ್ನಾಗಿ ಓಟ್ ಹಾಕಿದಾರಲ್ಲ, ನಿಮಗೆ ಏನು ಮಾಡಿದ್ದೀರಾ ಅವ್ರಿಗೆ? ಅಲ್ಲಿ 100 ಮನೆ, 200 ಮನೆ, 300 ಮನೆಗೆ ಒಂದು ಬಾತ್ರೂಮ್, ಅಲ್ಲಿ ಪಾಪ ಅವ್ರಿಗೆ ನೀರು ಕುಡಿಯೋಕ್ಕೂ ಗಾಂಧಿನಗರ ಬೆಂಗಳೂರಿನ ಹಾರ್ಟ್ ಆಫ್ ದ
ಸಿಟಿಯಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸು. ಇಂಥ ಸಿಟಿ ಸೆಂಟ್ರಲ್ಲಿ ಇದ್ರೂ ಕೂಡ ಇವತ್ತು ಬಾತ್ರೂಮ್ ಇಲ್ವಾ ಗಾಂಧಿನಗರದಲ್ಲಿ? ನೀವು ಇವಾಗ ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಲ್ಲ, ಇಲ್ಲಿಂದ ನಿಮಗೆ ಒಂದು 500 ಮೀಟ್ರೂ ಇಲ್ಲ, ಒಂದು 2-3 ಜಾಗಗಳು ಕರ್ಕೊಂಡೋಗಿ ಬೇಕಾದ್ರೆ ತೋರಿಸ್ತೀನಿ. ಅಲ್ಲಿ ಒಂದು 400 ಮನೆ ಇರ್ಬೋದು, 400 ಮನೆಗೆ 11 ಬಾತ್ರೂಮ್ ಇದೆ. ಆ ಥರ ಜಾಗಗಳನ್ನು ಎಷ್ಟು ಬೇಕಾದ್ರೂ ತೋರಿಸ್ತೀನಿ ನಿಮಗೆ. ಗಾಂಧಿನಗರದಲ್ಲಿ ಹಾರ್ಟ್ ಆಫ್ ದಿ ಸಿಟಿ ಇದು. ವಿಧಾನಸೌಧಕ್ಕೆ ನೀವು ಇಲ್ಲಿಂದ ಒಂದು 15 ನಿಮಿಷಕ್ಕೆ ಹೋಗ್ಬೋದು, ಅಷ್ಟು ದೂರದಲ್ಲಿ ಇರ್ತಕ್ಕಂಥ ಜಾಗಗಳು ಇರ್ತಕ್ಕಂಥದ್ದು. ಗಾಂಧಿ ಹೆಸರು ಇಟ್ಕೊಂಡು ಗಾಂಧಿನಗರ ಅಂತ ಇಟ್ಕೊಂಡು ನೈರ್ಮಲ್ಯ ವಿಚಾರದಲ್ಲಿ ಗಾಂಧಿಗೆ ಅಣಗಿಸಿದ ಹಾಗೆ. ಇದು ಗಾಂಧೀಜಿ ಅಂತಂದರೆ ಮಹಾತ್ಮ ಗಾಂಧಿ ನಗರ ಅಲ್ಲ, ಇದು ಸೋನಿಯಾ ಗಾಂಧಿ ನಗರ. ಆ ರೀತಿ ಮಾಡಿರ್ತಕ್ಕಂಥದ್ದಿದೆ. ಯಾವುದೇ ಒಂದು ಅಭಿವೃದ್ಧಿ ಇಲ್ಲ. 25-30 ವರ್ಷಗಳ ಹಿಂದೆ ಏನು ಇಲ್ಲಿ ನೀರಿಗೆ ಎಷ್ಟು ಕೋಟ ಇತ್ತು, ಎಷ್ಟು ಲೀಟ್ರ್ ಕೊಡಬೇಕು ಪ್ರತಿದಿನಕ್ಕೆ ಅಂತ ಇತ್ತು, ಆ ಕೋಟ ಇನ್ಕ್ರೀಸೇ ಮಾಡ್ಕೊಂಡಿಲ್ಲ. ಜನ ಈಗಲೂ ಕೂಡ ಹೋದರೆ ಎಲ್ಲೇ ಹೋಗಲಿ, ಸರ್ ನೀರು ಬರ್ತಾ ಇಲ್ಲ ಸರ್. ಬೆಂಗಳೂರು ಒಳಗಡೆ ಈಗೂ ಕೂಡ ನೀರು ಬರ್ತಾ ಇಲ್ಲ, ನಮಗೆ ನೀರಿಲ್ಲ, ರಸ್ತೆ ಇಲ್ಲ, ಲೈಟ್ಗಳಿಲ್ಲ. ಸ್ಟ್ರೀಟ್ ಲೈಟ್ ಹಾಕ್ಸೋಕೆ ಇವ್ರ ಕೈಲಿ ಹಣಕಾಸಿಲ್ವಾ? ಸ್ಟ್ರೀಟ್ ಲೈಟ್ ಹಾಕೋಕ್ಕಾಗ್ತಾ ಇಲ್ಲ. ಸ್ಟ್ರೀಟ್ ಲೈಟ್ ಹಾಕ್ದೇನೆ ಏನಾಗ್ಬಿಟ್ಟಿದೆ, ಎಷ್ಟೋ ಕಡೆ ಮಕ್ಕಳುಗಳು ಗಾಂಜಾ ಹೊಡೆದು ಮಾಡಿ ಈ ದುರಭ್ಯಾಸಗಳು ಮಾಡಿರ್ತಕ್ಕಂಥದ್ದು. ಅಂಥವರೆಲ್ಲ ಬಂದು ಕೂತ್ಕೊಂಡು ಹೆಣ್ಮಕ್ಳು ಓಡಾಡೋಕ್ಕಾಗೋದಿಲ್ಲ. ಚಿಕ್ಕಪೇಟೆ ಭಾಗದಲ್ಲಂತೂ ವ್ಯಾಪಾರ ಮಾಡ್ತಾರಲ್ಲ, ಅಲ್ಲಿ ನಿಮ್ಗೆ ಎಷ್ಟು GST ಕಲೆಕ್ಷನ್ ಆಗುವಂಥ ಜಾಗ. ಎಷ್ಟು ಜನ ವ್ಯಾಪಾರಕ್ಕೆ ಅಂತ ಬೆಂಗಳೂರೆಲ್ಲ ನಾನಾ ಕಡೆಯಿಂದ ರಾಜ್ಯದಿಂದ ಅಲ್ಲಿ ಬಂದು ವ್ಯಾಪಾರಕ್ಕೆ ಅಂತ ಬರ್ತಾರೆ. ಅವ್ರಿಗೆಲ್ಲ ರಾತ್ರಿ ಹೊತ್ತು ದರೋಡೆ ಮಾಡ್ತಾರೆ, ಅಲ್ಲಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಡ್ತಾರೆ. ಸ್ಟ್ರೀಟ್ ಲೈಟ್ಸೇ ಇಲ್ಲ ಅಲ್ಲಿ. ಆ ರಸ್ತೆಗಳು ನೋಡಿದ್ರೆ ನೀವು ರಸ್ತೆ ಮೇಲೆ ಗುಂಡಿ ಇಲ್ಲ, ಗುಂಡಿಲಿ ರಸ್ತೆ ಇದೆ, ಅಷ್ಟರ ಮಟ್ಟಿಗಿದೆ. ಕಸ ನೀವು ನೋಡಿದ್ರೆ, ನೀವು ಯೂಶಲಾಗಿ ಬೆಂಗಳೂರಲ್ಲಿ 1 ಟೈಮು ಅಥವಾ ಮ್ಯಾಕ್ಸಿಮಮ್ ಸಿಟಿ ಸೆಂಟ್ರಲ್ಲಿ 2 ಶಿಫ್ಟಲ್ಲಿ ಕಸ ಎತ್ತುತ್ತಾರೆ. ನೀವು ಚಿಕ್ಕಪೇಟೆ ಭಾಗದಲ್ಲಿ 3 ಟೈಮು 3 ಶಿಫ್ಟ್ಸ್ ಇದೆ. 3 ಶಿಫ್ಟ್ಸಲ್ಲಿ ಕಸ ಎತ್ತಿದ್ರೂ ನೀವು ಎನಿ ಟೈಮ್ ಹೋಗಿ ನೀವು ರಸ್ತೆಲೆಲ್ಲ ಕಸ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಗಲೀಜಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಕ್ಷೇತ್ರ. ಮತ್ತು ಇವ್ರು ಬಂದ ಮೇಲೆ ಇಂಥ ಒಂದು ದೊಡ್ಡ ಹಾಸ್ಪಿಟ್ಲು ನನ್ನ ಹೆಸರಲ್ಲಿ ನಾನು ಮಾಡಿಸಿದ್ದೀನಿ, ಇಂಥ ಒಂದು ಸಮುದಾಯ ಭವನ ನಾವು ಮಾಡಿಸಿರ್ತಕ್ಕಂಥದ್ದು, ಒಂದು ದೊಡ್ಡದಾದಂಥ ಒಂದು ಪ್ಲೇ ಗ್ರೌಂಡ್ ಮಾಡಿಸಿದ್ದೀನಿ, ಒಂದು ಪಾರ್ಕ್ ಮಾಡಿಸಿದ್ದೀನಿ ಅಂತ ಒಂದು ಹೆಸರು ಹೇಳ್ಬಿಟ್ರೆ ನಾನು ಬೇಕಾದ ಮಾಡ್ತೀನಿ. ಮತ್ತು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ವಿಪರೀತ ನಡೆಯುತ್ತೆ ಗಾಂಧಿನಗರದಲ್ಲಿ. ನಿಮಗೆ ಗೊತ್ತಿರ್ಬೋದು, ಎಲ್ಲ 2 ನಂಬರ್ ದಂಧೆಗಳು, ವಿಪರೀತ ಇಲ್ಲೀಗಲ್ ಆ್ಯಕ್ಟಿವಿಟೀಸು ವಿಪರೀತ ನಡೆಯುತ್ತೆ. ಇವೆಲ್ಲವೂ ಕೂಡ ಇವರು ಮೂಗಿನ ಕೆಳಗಡೆ ನಡೆಯಿರ್ತಕ್ಕಂಥದ್ದು. ಇದುವರೆಗೂ ಕಡಿವಾಣ ಹಾಕೋಕ್ಕಾಗಿಲ್ವಲ್ಲ. ಅದರಿಂದ ದುಡ್ಡು ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ನಡೀತಾ ಇದೆ. ಅವ್ರಗಳಿಗೆ ಗೊತ್ತಿದೆ ಯಾರ್ಯಾರು ಹೆಂಗೆ ನಡೆಯುತ್ತೆ ಅಂತ ಗೊತ್ತು. ಸಂಡೇ ಬಜಾರ್ ನಡೆಯುತ್ತೆ ಚಿಕ್ಕಪೇಟೆಗಳಲ್ಲಿ, ಅಲ್ಲೆಲ್ಲ ಕಳ್ತನದ ಮಾಲ್ಗಳು ಬಂದು ಅದನ್ನು ಮಾರಾಟಗಳು ಮಾಡ್ತಾರೆ. ಯಾರು ಮಾಡ್ತಾರೆ? ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ? ಅದಕ್ಕೆಲ್ಲ ದುಡ್ಡು ಕಲೆಕ್ಷನ್ ಮಾಡಿ ಯಾರಿಗೂ ಹೋಗ್ತಾ ಇದೆ ದುಡ್ಡು? ಇವೆಲ್ಲ ಕೂಡ ಯೋಚನೆ ಮಾಡಬೇಕಲ್ಲ. ಇಲ್ಲಿ ನಮಗೆ 7 ವಾರ್ಡ್ ಇತ್ತು, ಈಗ ಗ್ರೇಟರ್ ಬೆಂಗಳೂರು ಮಾಡಿ ಈಗ 10 ವಾರ್ಡ್ ಮಾಡಬೇಕು ಅಂತೇನೋ ಮಾಡಿರ್ತಕ್ಕಂಥದ್ದಿದೆ. ಯಾಕೆಂದರೆ ಅವರು ಎಲ್ಲ ಸೋಲ್ತೀವಿ ಅನ್ನೋ ಒಂದು ಭಯದಿಂದ, ಸೊ ಅವ್ರಿಗೆ ಹೇಗೆ ಬೇಕೋ ಅದನ್ನು ಕಟ್ ಮಾಡಿ ಈಗ 10 ವಾರ್ಡ್ ಮಾಡಬೇಕು ಅಂತೇನೋ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದು ನಮ್ಮ ವಾರ್ಡ್ಗಳು ಏನೇನು ಅಸೀಮಿತವಾಗಿ ಏನೇನು ಸಮಸ್ಯೆಗಳು ಬರ್ತದೆ, ಎಲ್ಲ ಸಮಸ್ಯೆಗಳನ್ನು ಮೊದಲು ಬಗೆಹರಿಸಬೇಕು. ಆಮೇಲೆ ಇಲ್ಲಿ KC ಜನರಲ್ ಹಾಸ್ಪಿಟ್ಲಿಗೆ ಮೇಜರ್ 60% ಬರೋವಂಥದ್ದು ಗಾಂಧಿನಗರದಿಂದನೇ ಬರ್ತಕ್ಕಂಥದ್ದು. ಯಾಕೆಂದರೆ ಬಡವರು ಭಾಳ ಜನ ಇರ್ತಾರೆ, ಮಲ್ಲೇಶ್ವರಮಿಂದನೂ ಕೆಲವರು ಬರ್ತಾರೆ, ರಾಜಾಜಿನಗರದಿಂದನೂ ಭಾಳಷ್ಟು ಜನ ಬಂದು ಅಲ್ಲಿ ಅಡ್ಮಿಟ್ ಆಗುವಂಥದ್ದು ಆಗ್ತದೆ. ಅಲ್ಲಿ ಅವ್ಯವಸ್ಥೆಯಾಗಿ ಒಂದು ಮಹಾಪೌರ ಆಗಿರ್ತಕ್ಕಂಥದ್ದು ಇವ್ರದೇ ಡಿಪಾರ್ಟ್ಮೆಂಟ್. ಇವಾಗಾದರೂ ಮಾಡ್ಬೋದಾಗಿತ್ತು ಚೆನ್ನಾಗಿ. ಬಟ್ ಯಾವುದೂ ಕೂಡ ಇವ್ರಿಗೆ ಏನಿದೆ, ಮನಸ್ಸಿದ್ರೆ ಮಾರ್ಗ. ಇವ್ರಿಗೆ ಮನಸ್ಸೇ ಇಲ್ಲ. ಜನ ಹೇಗಿದ್ರು ನಮ್ಗೆ ಓಟ್ ಹಾಕ್ತಾರೆ ಬಿಡಿ, ಜನಕ್ಕೆ ಬಡವರಿದ್ದಾರೆ, ಅವ್ರಿಗೇನು ಗೊತ್ತಾಗೋದಿಲ್ಲ, ಅವ್ರು ಕೊನೆಗೆ 500 ರೂಪಾಯಿ 1000 ರೂಪಾಯಿ ಕೊಟ್ಟರೆ ಸಾಕು, ಅವ್ರು ಓಟ್ ಹಾಕ್ತಾರೆ ಅನ್ನೋ ಒಂದು ಮನೋಭಾವದಂದಿದ್ದಾರೆ. ಅದನ್ನು ಜನ ಓದ್ಸಲಿ ಬುದ್ಧಿ ಕಲಿಸಿದ್ರು, ಈ ಸಲ 100% ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅನ್ನೋ ಒಂದು ಭಾವನೆ ನನಗಿದೆ. ಇನ್ನು ಈ ಸರಿ ನಿಮಗೆ 2 ಸರಿನೂ ಕೂಡ ನಿಮ್ಮ ಹತ್ತಿರದ ಸ್ಪರ್ಧಿಗಳಲ್ಲಿ JDSನವರಾಗಿದ್ದರು, ಅವರು ಓಟ್ಗಳನ್ನು ಕಿತ್ಕೋತಾ ಇದ್ರು. ಈ ಸರಿ JDS ಜೊತೆ ಮೈತ್ರಿ ಇರೋದ್ರಿಂದ BJPಗೆ ನಿಮ್ಮ ಗೆಲುವು ಇನ್ನೂ ಕೂಡ ಸರಾಗವಾಗುತ್ತಾ? ಮೈತ್ರಿ ಹೇಗೆ ವರ್ಕ್ ಆಗುತ್ತೆ ನಿಮ್ಮ ಗಾಂಧಿನಗರದಲ್ಲಿ? ಆಗುತ್ತೆ. ಏನಾಗುತ್ತೆ, ಕಳೆದ ಬಾರಿ ನಾರಾಯಣ ಸ್ವಾಮಿ ಅಂಥೇಳಿ ಅವರು 2 ಬಾರಿ ಕೂಡ ನನ್ನ ಮೇಲೆ JDSಯಿಂದ ಸ್ಪರ್ಧೆ ಮಾಡಿದ್ದಕ್ಕಂಥದ್ದಿದೆ. ಅವರು 2018ರಲ್ಲಿ ಒಳ್ಳೆ ಮತಗಳನ್ನು ತಗೊಂಡಿದ್ರು. ನನಗೂ ಅವ್ರಿಗೂ ಬರೀ 1,000 ವ್ಯತ್ಯಾಸ ಇತ್ತು. ಆದರೆ ಕಳೆದ ಬಾರಿ ಅವರು ಜಾಸ್ತಿ ಎಫರ್ಟ್ ಹಾಕಲಿಲ್ಲ. ಸೊ ಹಾಗಾಗಿ ಅವರು ಕೂಡ ಜಾಸ್ತಿ ಓಟ್ ತೊಗೊಳಕ್ಕಾಗಲಿಲ್ಲ. 12,000ದಷ್ಟು ಮತಗಳು ಬಂದಿತ್ತು. ಅವೆಲ್ಲವೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿರ್ತಕ್ಕಂಥ ಮತಗಳು. ಈಗ ಕೃಷ್ಣ ಶೆಟ್ಟಿ ಅಂತೇಳಿ ಅವರು ಒಬ್ಬರು ರೆಬೆಲ್ ನಿಂತಿದ್ರು, BJPನಲ್ಲಿದ್ದಂಥ, ಅವರು ಮುಂಚೆ ಸಚಿವರಾಗಿದ್ದರು BJP ಸರ್ಕಾರದಲ್ಲಿ, ಅವರು ಕೂಡ ನಿಂತಿದ್ರು. ಸೊ ಅವರು ಎಲ್ಲರೂ ಏನು ಮತಗಳನ್ನು ತೊಗೊಂಡಿದ್ರು, ಅವ್ರದ್ದೆಲ್ಲ ಮತಗಳು ಸೇರಿದ್ರೆ 20,000 ಮತ ಆಗ್ತದೆ. ಆ 20,000 ಕೂಡ ಈಗಿರ್ತಕ್ಕಂಥ ಶಾಸಕರ ವಿರುದ್ಧವಾಗಿರ್ತಕ್ಕಂಥ ಮತ. ಅವ್ರು ಶಾಸಕರು ಗೆಲ್ಲಬಾರ್ದು ಅಂತ ಓಟ್ ಹಾಕಿರ್ತಕ್ಕಂಥದ್ದು ಅವರು.
ಅವೆಲ್ಲವೂ ಕೂಡ ನನಗೆ ಬರಬೇಕಲ್ಲ ನೆಕ್ಸ್ಟ್ ಟೈಮು. ಎಲ್ಲ ಓಟ್ಗಳು ಅವೆಲ್ಲವೂ ಕೂಡ ಕಾನ್ಸಂಟ್ರೇಟ್ ಆದರೆ 100% ನನಗೆ ಗೆಲುವು ಖಚಿತ. ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು, ಪಕ್ಷದ ಕಾರ್ಯಕ್ರಮಗಳು, ಮತ್ತು ಜನರ ಕಷ್ಟ ಅಂತೇಳಿ ಮನೆ ಬಾಗ್ಲಿಗೆ ಬಂದಾಗ ಅವ್ರಿಗೆ ಸ್ಪಂದಿಸುವಂಥದ್ದು, ಇವೆಲ್ಲವನ್ನು ಮಾಡ್ತಾ ಇದ್ದೀನಿ. ಮತ್ತು ಯಾವುದೇ ಅವರು ಪೂಜಾ ಕಾರ್ಯಗಳನ್ನು, ಇದಕ್ಕೆ ಯಾವುದೇ ಕಾರ್ಯಕ್ರಮಗಳು ಕರೆದ್ರೂ ಕೂಡ ಯಾವುದಕ್ಕೂ ನಾನು ತಪ್ಪಿಸ್ಕೊಂಡೇನೆ, ಎಲ್ಲದಕ್ಕೂ ಕೂಡ ನಾನು ಭಾಗವಹಿಸಿ ಜನರ ಮಧ್ಯದಲ್ಲಿ ಇರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಗಾಂಧಿನಗರದ ಜನ ನನ್ನಂತೂ ಬಿಟ್ಟಿಲ್ಲ, ನಾನು ಗಾಂಧಿನಗರದ ಜನನೂ ಬಿಟ್ಟಿಲ್ಲ. 2028ಗೆ ಮೊದಲ ಬಾರಿಗೆ BJP ಬಾವುಟನ ಗಾಂಧಿನಗರದ ಹಾರಿಸ್ತೀರಾ? 200%. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ನನ್ನ ಚುನಾವಣೆ ಆದಮೇಲೆ 2024ನೇ ಚುನಾವಣೆ ಏನು ಸನ್ಮಾನ್ಯ PC ಮೋಹನ್ ಅವರು ಗೆದ್ದು ಬಂದರು, ಆ ಒಂದು MP ಚುನಾವಣೆಯಲ್ಲೂ ಕೂಡ ನಮಗೆ ಗಾಂಧಿನಗರ ಭಾಗದಲ್ಲಿ 23,000ದಷ್ಟು ಮತಗಳು ನಮಗೆ ಲೀಡ್ ಬಂದಿದೆ. ಸೊ ಜನರು ಸಾರಾಸಗಟಾಗಿ ಈ ಸರ್ಕಾರದ ಮೇಲೆ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಕಣ್ಣು ಮುಂದೆನೇ ಇದೆ. ಸೊ ಯಾವುದೋ ಒಂದು ಕಾರಣದಿಂದ ನಾನು ಸೋತಿರ್ಬೋದೇ ಹೊರತು, ಬಟ್ ಈ ಬಾರಿ ಅಂತೂ 100% ಗೆಲ್ಲೋದಂತೂ ಖಚಿತ. ಜನ ಕೂಡ ನನ್ನ ಜೊತೆಗೆ ಇರ್ತಕ್ಕಂಥದ್ದು ಇದಕ್ಕೆ. ಇದಿಷ್ಟು ಸಪ್ತಗಿರಿ ಗೌಡರ ಮಾತಾಗಿತ್ತು. 2028ಕ್ಕೆ ನಾನು ಗಾಂಧಿನಗರದಲ್ಲಿ ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಗೆಲ್ಲಿ ಆ ಕ್ಷೇತ್ರಕ್ಕೆ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ಹಾರೈಸೋಣ.